श्री गुरुभ्यो नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्कारूपेण मत्चित्तं पङ्कीकृतमभोज्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानन्दशिवाविनव्य नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्। सदात्मध्याननिरतं विषयेभ्यः परां मुखं नौमि शास्त्रेषु निष्णातं चन्द्रशेखरभारतीं। विद्युद्विघ्नं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। ज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीं। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। स्तोष्ये भक्त्या विष्णुमनादिं जगदादिं यस्मिन्नेतत्संसृतिचक्रं भ्रमतीर्थं यस्मिन् दृष्टे नश्यति तत्संसृतिचक्रं तं संसारध्वान्तविनाशं हरिमीडे। तं संसारध्वान्तविनाशं हरिमीडे। ಸೊ ಇವಾಗ 17ನೇ ಶ್ಲೋಕ ನಾವು ನೋಡಬೇಕಾಗಿರೋದು 66ನೇ ಪೇಜ್ ಸಂಸ್ಕೃತ ಪುಸ್ತಕ ಇರೋದು 66th ಪೇಜ್ ನೋಡ್ಕೋಬೋದು. ಈ 17ನೇ ಶ್ಲೋಕಕ್ಕೆ ನಾವು ಒಂದು ಅವತಾರಿಕೆ ಇತ್ತು, ಅದನ್ನು ನಾವು ನೋಡಿದ್ವಿ. ಇವಾಗ ಈ ಶ್ಲೋಕವನ್ನು ಒಂದ್ಸತಿ ಹೇಳಿಬಿಟ್ಟು ಮುಂದಕ್ಕೆ ಹೋಗೋಣ. ಪಶ್ಯನ್ ಶುದ್ಧೋಪ್ಯಕ್ಷರ ಏಕೋ ಗುಣಭೇದಾನ್ ನಾನಾಕಾರಾನ್ ಸ್ಫಾಟಿಕವದ್ಭಾತಿ ವಿಚಿತ್ರಃ ಭಿನ್ನಶ್ಚಿನ್ನಶ್ಚಾಯಮಜಃ ಕರ್ಮಫಲೈರ್ಯಃ तं ಸಂಸಾರಧ್ವಾन्तವಿನಾಶಂ ಹರಿಮೀಡೇ. तं ಸಂಸಾರಧ್ವಾन्तವಿನಾಶಂ ಹರಿಮೀಡೇ. ಇವಾಗ ಈ ಶ್ಲೋಕಕ್ಕೆ ಯಾವ ಅರ್ಥ ಬರ್ತಾ ಇದೆ ಅಂದರೆ, ಯಾವ ಒಂದು ಚೇತನವಾದ ಒಂದು ವ್ಯಕ್ತಿ ಪ್ರಪಂಚವನ್ನೆಲ್ಲ ಅನುಭವಿಸ್ತಾ ಇದ್ದಾನೋ ಅವನು ವಾಸ್ತವವಾಗಿ ಬ್ರಹ್ಮಸ್ವರೂಪವೇ ಅಂತ ಹೇಳಿಬಿಟ್ಟು, ಯಾವ ಒಂದು ಬ್ರಹ್ಮಸ್ವರೂಪ ಜೀವನಾಗಿ ಇದ್ದುಕೊಂಡು ಇಂದ್ರಿಯಗಳ ಮುಖಾಂತರ ಪ್ರಪಂಚವನ್ನೆಲ್ಲ ಅನುಭವಿಸ್ಕೊಂಡು ಈ ಥರ ಒಂದು ವ್ಯಕ್ತಿಯಾಗಿದೆಯೋ ಅದು ಆ ಪರಬ್ರಹ್ಮ ಸ್ವರೂಪ. ಅದಕ್ಕೆ ನಾನು ಅಂಥ ವಿಷ್ಣುವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪಶ್ಯನ್ ಶುದ್ಧೋಪಿ ಅಕ್ಷರಃ ಏಕಃ ಗುಣಭೇದಾನ್ ಅಂದರೆ ಶುದ್ಧ ಅಂದರೆ ಚೈತನ್ಯ, ಪರಮಾತ್ಮ ಚೈತನ್ಯ ಸ್ವರೂಪ, ಅಕ್ಷರ ಸ್ವರೂಪ ಅದು, ಏಕಃ ಒಂದೇ ಒಂದಾಗಿರೋ ಸ್ವರೂಪ ಅದು ಗುಣಭೇದಾನ್ ಅಂದರೆ ಈ ಪ್ರಪಂಚದಲ್ಲಿ ನಾನಾ ಆಕಾರವಾಗಿರೋ ವಸ್ತುಗಳೆಲ್ಲ ಇದೆಯಲ್ಲ, ಪಂಚಭೂತಗಳಿಂದ ನಾನಾ ವಿಷಯಗಳಾಗಿ ತೋರ್ತಾ ಇದೆಯಲ್ಲ ಪ್ರಪಂಚ, ಅವುಗಳನ್ನೆಲ್ಲ ಪಶ್ಯನ್ನೇ ಸ್ಫಾಟಿಕವತ್ ಭಾತಿ ವಿಚಿತ್ರ. ಅಂದರೆ ಹೇಗೆ ಒಂದು ಸ್ಫಟಿಕ ಮಣಿಯಲ್ಲಿ ಪಕ್ಕದಲ್ಲಿರೋ ಒಂದು ಬಣ್ಣದ್ದು ಹೂವನೋ ಏನಾದರೂ ಇದ್ರೆ ಅದರ ಒಂದು ಆ ಉಪಾಧಿಯಿಂದ ಇದರಲ್ಲಿ ಏನಾದರೂ ಕಾಣಿಸುತ್ತಲ್ಲ ಬಣ್ಣ ಅಲ್ಲ, ಆ ಥರ ಈ ಶುದ್ಧ ಚೈತನ್ಯವಾಗಿ ಇದ್ರೂ ಕೂಡ ಅದಕ್ಕೆ ಈ ಉಪಾಧಿಯಿಂದ ಅದಕ್ಕೆ ನಾನು ದ್ರಷ್ಟ ಶ್ರೋತ ಈ ಥರದ್ದೆಲ್ಲ ಕಾಣಿಸ್ಕೊಳುತ್ತೆ ಅಂತ ಅನಿಸ್ಕೊಳುತ್ತೆ. ಅದು ಭಿನ್ನ ಛಿನ್ನಶ್ಚ ಅಯಂ ಅಜಃ ಅಂದರೆ ಭಿನ್ನ ಅಂತ ಹೇಳಿದ್ರೆ ನಾನಾ ಆಕಾರಗಳಾಗಿ ನಾನಾ ವ್ಯಕ್ತಿಗಳಾಗಿ ಇದೆ, ಒಂದೇ ವಸ್ತುನೇ ನಾನಾ ವ್ಯಕ್ತಿಗಳಾಗಿ ನಾನಾ ವಸ್ತುಗಳಾಗಿ ಕಾಣಿಸ್ಕೊಳ್ತಾ ಇದೆ. ಆಮೇಲೆ ಬೇರೆ ಬೇರೆ ದೇಹಗಳಲ್ಲಿ ಇದು ಇಟ್ಕೊಂಡಿರೋದ್ರಿಂದ ಅದು ಬೇರೆ ಬೇರೆ ದೇಹಗಳಲ್ಲಿ ಒಂದೇ ವಸ್ತುವಾಗಿದ್ದರೂ ಕೂಡ ಅದು ಗೋಪ್ಯವಾಗಿದೆ, ಅದು ತಾನೇ ಇದ್ದೀನಿ ಅಂತ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ಒಂದು ಚೈತನ್ಯ ಸ್ವರೂಪವೇ ಒಂದು ಏಕವಾಗಿರೋ ಶುದ್ಧ ಚೈತನ್ಯ ವಸ್ತುವೇ ಈ ಜೀವರಾಗಿ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಶ್ರುತಿ ನಮಗೆ ಹೇಳ್ಕೊಟ್ರೇನೆ ಗೊತ್ತಾಗುತ್ತೆ ಅದು. ಆದರೆ ಆ ಚೈತನ್ಯವೇ ಒಳಗಡೆ ಇದ್ಕೊಂಡು ತಾನು ಎಲ್ಲವನ್ನೂ ನೋಡಿಕೊಂಡು ಅನುಭವಿಸ್ಕೊಂಡಿದೆ. ಅಂಥ ಒಂದು ಬ್ರಹ್ಮಸ್ವರೂಪಕ್ಕೆ ನಾನು
ನಮಸ್ಕಾರ ಮಾಡ್ತೀನಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದು ಅದು ಅಜಹ ಕರ್ಮಫಲೈಹಿ, ಅಂದರೆ ಕರ್ಮಫಲಗಳಿಂದ ಅದು ಬೇರೆ ಬೇರೆಯಾಗಿ ಕಾಣಿಸ್ಕೊಂಡು ಅದು ಹೀಗೆ ಇದೆ ಅಂತ. ಹಾಗಾಗಿ ನಮಗೆ ನಾವೇನು ತಿಳ್ಕೊಬೋದು ಅಂತ ಹೇಳಿದ್ರೆ, ನಾವು ಏನು ನೋಡ್ತಾ ಇದ್ದೀವೋ, ಕೇಳ್ತಾ ಇದ್ದೀವೋ, ವಸ್ತುಗಳನ್ನ ಅನುಭವಿಸ್ತಾ ಇದ್ದೀವೋ, ಆ ನಾವು ಅನ್ನೋದು ವಾಸ್ತವವಾಗಿ ಈ ಬ್ರಹ್ಮಸ್ವರೂಪವೇ ಅನ್ನೋ ಮಹಾವಾಕ್ಯ ಅರ್ಥವನ್ನ ಅವರು ಈ ಶ್ಲೋಕದಲ್ಲಿ ಕೂಡ ತೋರಿಸ್ಕೊಡ್ತಾ ಇದ್ದಾರೆ. ಹೀಗೆ ಈ ವ್ಯಾಖ್ಯಾನದಲ್ಲಿ ಅವರು ಹೇಳ್ತಾ ಇದ್ದಾರೆ, ಯಹ ಸ್ವತಃ ಶುದ್ಧ ಸುಖ ದುಃಖಾದಿ ಸಂಬಂಧ ಶೂನ್ಯ, ಅಂದರೆ ಶುದ್ಧ ಅಂತ ಶ್ಲೋಕದಲ್ಲಿದೆ. ಶುದ್ಧ ಅಂತ ಹೇಳಿದ್ರೆ ಏನು, ಯಾವುದೇ ಒಂದು ಕರ್ಮಫಲ ಅದರಿಂದ ಲೇಪವೇ ಇಲ್ಲದೆ ಇರೋದು. ಸುಖ ದುಃಖ ಅದು ಯಾವುದೇ ಸುಖ ದುಃಖ ಬರಬೇಕಂದ್ರೆ ಕರ್ಮಫಲದಿಂದಾನೇ ಬರಬೇಕದು. ಹಾಗಾಗಿ ಇದಕ್ಕೆ ಅಂತ ಕರ್ಮಫಲ ಲೇಪವೇ ಇರೋದಿಲ್ಲ ವಾಸ್ತವವಾಗಿ. ಯಾಕೆಂದ್ರೆ ನಮ್ಮ ಚೈತನ್ಯ ಸ್ವರೂಪ, ನಮ್ಮ ಆತ್ಮಸ್ವರೂಪ ಪಂಚಕೋಶಗಳಿಂದ ಬಿಡಿಸಿ ಬೇರೆಯಾಗಿರೋದ್ರಿಂದ ಈ ಕರ್ತೃತ್ವ ಭೋಕ್ತೃತ್ವ ಅನ್ನೋದೆಲ್ಲ ಅದಕ್ಕೆ ಇರೋದೇ ಇಲ್ಲ ವಾಸ್ತವವಾಗಿ. ಹಾಗಾಗಿ ನಮಗೆ ಪಂಚಕೋಶ ವಿವೇಕದಿಂದ ನಮಗೆ ಏನು ಹೇಳ್ಕೊಡ್ತೀವೋ ಶಾಸ್ತ್ರ, ಅದೇ ವಿಷಯವನ್ನ ಇಲ್ಲಿ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಚೈತನ್ಯಕ್ಕೆ ಅದು ಯಾವತ್ತೂ ನಿತ್ಯ ಶುದ್ಧ ಸ್ವರೂಪವೇ ಅದು ಅಂತ. ಯಹ ಸ್ವತಃ ಶುದ್ಧ ಸುಖ ದುಃಖಾದಿ ಸಂಬಂಧ ಶೂನ್ಯ ಅಕ್ಷರ ಅಂದ್ರೆ ಏನು, ನಾಶರಹಿತ. ಇದಕ್ಕೆ ನಾಶವೇ ಇರೋದಿಲ್ಲ. ಈ ಚೈತನ್ಯ ಸ್ವರೂಪಕ್ಕೆ, ಆತ್ಮಸ್ವರೂಪಕ್ಕೆ ನಾಶ ಇರೋದೇ ಇಲ್ಲ. ಆದರೆ ಶರೀರಕ್ಕೆ ಮಾತ್ರ ನಾಶ ಇರುತ್ತೆ. ವ್ಯಾಪಕ ಅಂದ್ರೆ ಅಕ್ಷರ ಅನ್ನೋದಕ್ಕೆ ವ್ಯಾಪಕ ಅಂತ ಇನ್ನೊಂದು ಹೆಸರು ಅರ್ಥನ ಕೊಡ್ತಾ ಇದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಈ ಅಕ್ಷರ ಅನ್ನೋದ್ರಲ್ಲಿ ನಮಗೆ ಸಾಮಾನ್ಯವಾಗಿ ಒಂದು ಅಕ್ಷರ ಅಂತ ತಗೊಂಡ್ರೆ, ನಾವು ಯಾವುದೋ ಅ ಅಂತ ಒಂದು ಅಕ್ಷರ ತಗೊಂಡ್ರೆ ಅದು ಎಲ್ಲ ಶಬ್ದಗಳಲ್ಲೂ, ಅದು ಎಲ್ಲ ಅಕ್ಷರಗಳಲ್ಲೂ, ಎಲ್ಲ ಶಬ್ದಗಳಲ್ಲೂ ಅದು ವ್ಯಾಪಕವಾಗಿದೆ. ಈ ತರ ಒಂದು ವ್ಯಾಪಿತ್ವ ಅನ್ನೋದು ಅಕ್ಷರಕ್ಕೆ ಕೂಡ ಇದೆ. ಹಾಗಾಗಿ ಯಶ್ಚಂದಸಾಂ ವೃಷಭೋ ವಿಶ್ವರೂಪ ಅಂತ ತೈತ್ರಿಯ ಉಪನಿಷತ್ತಲ್ಲಿ ಒಂದು ಮಂತ್ರ ಬರುತ್ತೆ. ಅದಕ್ಕೆ ಇದೇನೇ ಅರ್ಥ. ಅದಕ್ಕೆ ಹಾಗಾಗಿ ಯಶ್ಚಂದಸಾಂ ವೃಷಭೋ ವಿಶ್ವರೂಪ ಛಂದೋಭ್ಯೋತ್ಯಮೃತಾತ್ ಸಂಬಭೂವ ಅಂತ ಇದೆಯಲ್ಲ, ಅಲ್ಲಿ ಈ ಓಂಕಾರ ಅನ್ನೋದು ಎಲ್ಲ ಶಬ್ದಗಳಲ್ಲೂ ಅದು ವ್ಯಾಪಿಸಿದೆ ಅಂತ ಒಂದು ಅರ್ಥವನ್ನ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದೇ ಛಂದಸಾಂ ವೃಷಭ ಅಂದ್ರೆ ಛಂದಸ್ ಅಂತ ಹೇಳಿದ್ರೆ ಮಂತ್ರಗಳೆಲ್ಲ, ವೃಷಭ ಅಂತ ಹೇಳಿದ್ರೆ ಮುಖ್ಯವಾದ ಫೋರ್ಮೋಸ್ಟ್ ಅಂತ ಹೇಳ್ತೀವಲ್ಲ ಅಂತದ್ದು. ಅದು ಯಾವುದು ಅಂದ್ರೆ ಓಂಕಾರ ಅಂತ. ಆ ಓಂಕಾರ ಎಲ್ಲರಲ್ಲೂ ವ್ಯಾಪಿಸಿದೆ ಅಂತ. ಆಮೇಲೆ ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತ ಅಂತ ಮಂತ್ರ ಬರ್ತಲ್ಲ, ಅಲ್ಲೂ ಕೂಡ ಇದ್ದೇನೆ. ಯೋ ವೇದಾದವ್ ಅಂತ ಹೇಳಿದ್ರೆ ಎಲ್ಲ ವೇದನೂ, ಋಗ್ವೇದಾದಿ ಎಲ್ಲ ವೇದವೂ ಕೂಡ ಪ್ರಾರಂಭದಲ್ಲಿ ಓಂ ಅಗ್ನಿಮೀಳೆ ಪುರೋಹಿತಂ ಅಂತ ಅದು ಪ್ರಾರಂಭ ಆಗುತ್ತೆ. ಆಮೇಲೆ ಕೊನೆಯಲ್ಲಿ ವೇದ ಅಂತೆ ಅಂತ ಹೇಳುವಾಗ ನಮ್ಮ ಸಾಯಣ ಭಾಷ್ಯದಲ್ಲಿ ಆತರ ಏನು ಅರ್ಥ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಂತ ಸರಿ ಕೊನೆಯಲ್ಲೂ ಓಂ ಅಂತ ಬರಬೇಕಲ್ಲ, ಅದು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ, ವೇದದ ಕೊನೆ ಭಾಗವಾದ ಉಪನಿಷತ್ತುಗಳೆಲ್ಲ ಇದೆಯಲ್ಲ ಅದರಲ್ಲಿ ಓಂ ಅಂತ ಬರುತ್ತೆ. ಆ ಓಂನ ಒಂದಕ್ಕೆ ಅವರ ಉದಾಹರಣೆ ಕೊಟ್ಟಿದ್ದಾರೆ. ಯಾವುದು ಅಥರ್ವ ವೇದ ಇದೆಯಲ್ಲ ಅದರಲ್ಲಿ ಸರ್ವಮೇತದ್ ಓಂಕಾರ ಅಂತ ಬರುತ್ತೆ. ಅದು ಯಾವುದು ಮಾಂಡುಕ್ಯ ಉಪನಿಷತ್ ಸ್ಟಾರ್ಟ್ ಆಗೋದ್ರೆ ಹೀಗೆ ಬರುತ್ತೆ. ಅದು ಇದೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ನಾನೇನು ಕೇಳಿ ಬಂದಿದ್ರೆ, ವೇದದ ಬಿಗಿನಿಂಗ್ ಅಲ್ಲಿ, ವೇದದ ಕೊನೆಯಲ್ಲೂ ಕೂಡ ಈ ಓಂಕಾರ ಅಂತ ಇದೆ ಅನ್ನೋದಕ್ಕೆ ಅವರು ಆತರ ಅರ್ಥ ಕೊಟ್ಟಿದ್ದಾರೆ. ಈ ಮಾಂಡುಕ್ಯ ಉಪನಿಷತ್ತು ಪ್ರಾರಂಭ ಆಗುವಾಗಲೇ ಓಂಕಾರದಿಂದನೇ ಪ್ರಾರಂಭ ಆಗುತ್ತೆ ಅದು. ಹಾಗಾಗಿ ಸರ್ವಮೇತದ್ ಬ್ರಹ್ಮ ಅಂತ ಹೇಳ್ಬಿಟ್ಟು ಓಂಕಾರವನ್ನು ಹೇಳ್ಬಿಟ್ಟು ಅವರು ಎಲ್ಲ ಕಡೆನೂ ಅದೇ ಇರೋದು ಅಂತ ಅಲ್ಲಿ ಹೇಳ್ಕೊಂಡು ಬರ್ತಾರೆ. ಎಲ್ಲವೂ ಅದೇನೇ ಅಂತ ಹೇಳ್ತಾರೆ. ಸೊ ಹೀಗೆ ಆಮೇಲೆ ಏಕಃ ಅಂತ ಶ್ಲೋಕದಲ್ಲಿದೆ. ಏಕಃ ಅಂದ್ರೆ ಏನು, ಅದ್ವಿತೀಯ. ಅದು ಅದಕ್ಕಿಂತ ಬೇರೆಯಾದ ವಸ್ತು ಇಲ್ವೇ ಇಲ್ಲ. ಆದರೆ ನಾವಿವಾಗ ಬೇರೆ ಬೇರೆ ವಸ್ತುಗಳಿದೆ ಅಂತ ನಾವು ಒಂದು ದ್ವೈತದಲ್ಲಿ ನಾವಿದ್ದೀವಿ, ನಾನಾತ್ವದಲ್ಲಿ ನಾವಿದ್ದೀವಿ. ಆದರೆ ನಾನಾತ್ವ ಸತ್ಯ ಅಂತಾನೆ ತಿಳ್ಕೊಂಡಿದ್ದೀವಿ. ಆದರೆ ಶಾಸ್ತ್ರ ಏನ್ ಮಾಡುತ್ತೆ, ನೇಹ ನಾನಾಸ್ತಿ ಕಿಂಚನ ಅಂತ ವಾಕ್ಯಗಳಿಂದ ಅದು ಇನ್ನು ಎರಡನೇ ವಸ್ತು ಇಲ್ವೇ ಇಲ್ಲ ಯಾವುದು ಕೂಡ, ಏಕಮೇವ ದ್ವಿತೀಯಂ ಅನ್ನೋ ವಾಕ್ಯಗಳಿಂದ ಅದು ದ್ವೈತ ಅನ್ನೋದು ಅಂದ್ರೆ ಭೇದ ಅನ್ನೋದು ಇಲ್ವೇ ಇಲ್ಲ ಅನ್ನೋದನ್ನ ತೋರಿಸ್ಕೊಡುತ್ತೆ ಆ ಶ್ರುತಿ ವಾಕ್ಯಗಳೆಲ್ಲ. ಸೊ ಇಲ್ಲಿ ಏಕಃ ಅಂತ ಹೇಳಿದ್ರೆ ಅದ್ವಿತೀಯೋಪಿ ಗುಣಭೇದಾತ್ ಸತ್ವರಜಸ್ತಮ ಪರಿಣಾಮ ಭೇದಾನ್ ನಾನಾಕಾರಾನ್ ಸುರನರ ತಿರ್ಯಗಾದಿ ಆಕಾರ ಭೇದಾನ್ ಪಶ್ಯನ್ ಅಂತ. ಸೊ ಇದು ಒಂದೇ ಆಗಿ ಇದ್ರೂ ಕೂಡ ಗುಣಭೇದ, ಮಾಯೆಯ ಒಂದು ಸಂಪರ್ಕದಿಂದ, ಮಾಯೆ ಅಂದ್ರೆ ಏನು, 3 ಗುಣಗಳಿರೋದು ಸತ್ವ ರಜಸ್ತಮಸ್ ಅಂತ. ಆ ಗುಣಗಳಿಂದ, ಗುಣಭೇದದಿಂದ ದೇವ ತಿರ್ಯಕ್ ಅಂತ, ದೇವ ಅಂತ ಹೇಳಿದ್ರೆ ದೇವತಾ ಶರೀರ ಕೆಲವು ಇಲ್ಲ 3 ಇರೋದು. ಮಾಯಿನಲ್ಲಿ 3 ಕೂಡ ಇರುತ್ತೆ. ಯಾಕಂದ್ರೆ ತ್ರಿಗುಣಾತ್ಮಿಕ ಮಾಯಾ ಅಂತಾನೆ ಅದಕ್ಕೆ ಹೆಸರು. ಮಾಯಿನಲ್ಲಿ 3 ಇರುತ್ತೆ, ಬರೀ ತಮಸ್ ಮಾತ್ರ ಅಲ್ಲ ಅದು. ಯಾಕಂದ್ರೆ ಅದರಲ್ಲಿ ಸತ್ವಗುಣವೂ ಇರುತ್ತೆ, ರಜೋಗುಣವೂ ಇರುತ್ತೆ, ತಮೋಗುಣವೂ ಇರುತ್ತೆ. ಆ ಮಾಯೆಯಲ್ಲೇ ಇರೋ ಸತ್ವಗುಣದ ಒಂದು ಪ್ರಧಾನ ಅನ್ನೋದು ಈಶ್ವರನಿಗೆ ಸೇರುತ್ತೆ ಅದು. ಆದ್ರೆ ಈಶ್ವರನಿಗೆ ಕೂಡ ಸೃಷ್ಟಿ ಸ್ಥಿತಿ ಲಯ ಅಂತ 3 ಮಾಡ್ಬೇಕಾಗಲ್ಲ. ಅವಾಗ ಸೃಷ್ಟಿ ಅನ್ನೋದಕ್ಕೆ, ಲಯ ಅನ್ನೋದಕ್ಕೆಲ್ಲ ತಮಸ್ಸು ರಜಸ್ಸು ತಮಸ್ಸೆಲ್ಲ ಬೇಕೇ ಆಗುತ್ತೆ ಅದು. ಸೊ ಹೀಗೆ ವ್ಯವಸ್ಥೆ ಮಾಡಿದ್ದಾರೆ. ಸೊ ಗುಣಭೇದಾತ್ ಸತ್ವರಜಸ್ ತಮ ಪರಿಣಾಮ ಭೇದಾತ್ ನಾನಾಕಾರಾನ್ ಸುರ ನರ ತಿರೇಗಾದಿ ಆಕಾರ ಭೇದಾನ್ ಪಶ್ಯನ್.
ಸುರ ಅಂದ್ರೆ ದೇವತೆಗಳು, ನರ ಅಂದ್ರೆ ಮನುಷ್ಯರು, ತಿರ್ಯಕ್ ಅಂತ ಹೇಳಿದ್ರೆ ಪ್ರಾಣಿಗಳು. ಸೊ ಹೀಗೆ ಸತ್ವ ರಜಸ್ ತಮಸ್ ಪ್ರಧಾನವಾಗಿರೋದು. ದೇವತೆಗಳಿಗೆ ಸತ್ವಗುಣದಿಂದ ತುಂಬಾ ಅವರು ಸಾತ್ವಿಕವಾಗಿ ಕರ್ಮಗಳೆಲ್ಲ ಬೇಕಾದಷ್ಟು ಮಾಡಿರೋದ್ರಿಂದ ಅವರಿಗೆ ಸತ್ವಗುಣ ಪ್ರಧಾನವಾಗಿ ಅವರಿಗೆ ಇರೋದ್ರಿಂದ ಪುಣ್ಯ ಜಾಸ್ತಿ ಇರೋದ್ರಿಂದ ಅವರಿಗೆ ದೇವತಾ ಶರೀರ ಆಜೀವಕ್ಕೆ ಬರುತ್ತೆ. ಎಲ್ಲರೂ ಜೀವನೇ ವಾಸ್ತವವಾಗಿ, ಸುರ ನರ ತಿರಿಯಕ್ಕೆ ಎಲ್ಲರಿಗೂ ಜೀವನೇ ಅದು. ಆದರೆ ಯಾವ ಜೀವ ತನ್ನ ಒಂದು ಪುರುಷ ಪ್ರಯತ್ನದಿಂದ ಉತ್ತಮವಾದ ಕರ್ಮಗಳೆಲ್ಲ ಮಾಡಿದ್ಯೋ, ತುಂಬಾವೇ ಉತ್ತಮವಾದ ಕರ್ಮ ಮಾಡಿದ್ಯೋ, ಅದಕ್ಕೆಲ್ಲ ದೇವತಾದಿ ಶರೀರ ಮನುಷ್ಯನಿಗಿಂತ ಉತ್ತಮವಾದ ಶರೀರ ಸಿಗುತ್ತೆ. ಇದು ತುಂಬಾ ಅಧಮವಾದ ಕರ್ಮಗಳೆಲ್ಲ ಮಾಡಿರೋದಕ್ಕೆ ಮನುಷ್ಯನಿಗಿಂತ ಅಧಮವಾದ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಇಂಥ ಶರೀರಗಳೆಲ್ಲ ಸಿಗುತ್ತೆ. ಆದರೆ ಇದೆರಡು ಕೂಡ ಆಲ್ಮೋಸ್ಟ್ ಸಮತೋಲನಲ್ಲಿದ್ದರೆ, ಈಕ್ವಲ್ ಆಗಿದ್ರೆ ಪುಣ್ಯ ಮತ್ತು ಪಾಪ ಅವ್ರಿಗೆಲ್ಲ ಮನುಷ್ಯ ಜನ್ಮ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನೇ ಇವರು ಈ ಸತ್ವರಜಸ್ತಮ ಗುಣಗಳ ಭೇದದಿಂದ ಈ ತರ ಬೇರೆ ಬೇರೆ ಶರೀರಗಳೆಲ್ಲ ಇರುತ್ತೆ. ಆಮೇಲೆ ಹೊರಗಿರೋ ವಸ್ತುಗಳು ಕೂಡ ಪಂಚಭೂತಗಳಿಂದಾನೇ ಆಗಿರೋದ್ರಿಂದ, ಪಂಚಭೂತಗಳಿಗೆಲ್ಲ ಕಾರಣ ಮಾಯೆ ಆಗಿರೋದ್ರಿಂದ, ಮಾಯೆ ತ್ರಿಗುಣಾತ್ಮಕವಾಗಿರೋದ್ರಿಂದ ಮಾಯೆಯ 3 ಗುಣಗಳು ಕೂಡ ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳಲ್ಲೂ ಕೂಡ ಇದ್ದೇ ಇದೆ ಅನ್ನೋದಕ್ಕೆ ನಾವು ಈ 18ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ. ನತದಸ್ತಿ ಪೃಥಿವ್ಯಾಂಬ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಸ್ಯಾನ್ ಸ್ಯುಹು ತ್ರಿಭಿಹಿ ಅಂತ ಹೇಳ್ಬಿಟ್ಟು ಒಂದು ಶ್ಲೋಕ ಇದೆ. 18ನೇ. ಹಾಗಾಗಿ ಈ ಮಾಯೆಯ ಪ್ರಕೃತಿಯ ಈ ಮಾಯೆಯ ಒಂದು 3 ಗುಣಗಳಿದೆಯಲ್ಲ, ಅವುಗಳಿಂದ ಲೇಪವಾಗದೇ ಇರೋ ವಸ್ತು ಯಾವುದು ಕೂಡ ಇಲ್ಲ. ಎಲ್ಲಿ? ಈ ಲೋಕದಲ್ಲಿ ಮಾತ್ರ ಅಲ್ಲ, ಇಡೀ ಕ್ರಿಯೇಷನ್ ಅಲ್ಲಿ, ಬ್ರಹ್ಮಾಂಡದಲ್ಲಿ ಪೂರ್ತಿ ಎಲ್ಲೆಲ್ಲಿ ನೋಡಿದ್ರು ಕೂಡ ನಿಮಗೆ ಈ ಮಾಯೆಯ ಸಂಪರ್ಕ ಇಲ್ಲದೆ ಇರೋದು ವಸ್ತು ಯಾವುದು ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಾಯ್ತು? ಈ ಬ್ರಹ್ಮಾಂಡಕ್ಕೆ ಮೇಲೇನೆ ಮಾಯೆ ಸಂಪರ್ಕ ಇಲ್ಲ. ಮೇಲೆ ಅಂದ್ರೆ ಏನು? ಮೇಲ್ಗಡೆ ಇದ್ರೆ ನಾನು ಫಿಸಿಕಲ್ ಆಗಿ ಲೀನಿಯರ್ ಸ್ಪೇಸ್ ಹೇಳ್ತಾ ಇಲ್ಲ. ಮಾಯೆಯನ್ನು ಬ್ರಹ್ಮಾಂಡವನ್ನು ಬಿಟ್ಟು ಇರೋ ಇಲ್ಲ, ಉಳಿದ ಲೋಕ ಅಂತ ಹೇಳ್ಬಾರ್ದು. ಯಾಕಂದ್ರೆ ಇದು ಈ ಕಲ್ಪನೆಯಲ್ಲಿ ಏನು ಅಂತ ಹೇಳಿದ್ರೆ, ಈ ಸಂಸಾರ ಅಥವಾ ಪ್ರಪಂಚ ಅನ್ನೋದು ಇದೆಯಲ್ಲ, ಅದು ಅವಿದ್ಯೆಯಿಂದ ಉಂಟಾಗಿರೋದು. ಹಾಗಾಗಿ ಅವಿದ್ಯೆಯಿಂದ ಉಂಟಾಗಿರೋದು ಎಲ್ಲದರಲ್ಲೂ ಕೂಡ ಈ ಮಾಯೆಯ ಒಂದು ಸಂಪರ್ಕ ಇದ್ದೇ ಇರುತ್ತೆ. ಅದಕ್ಕೆ ನಮಗೆ ಪುರುಷ ಸೂಕ್ತದಲ್ಲಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಬರುತ್ತೆ ಅದು. ಹಾಗಾಗಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಹೇಳುವಾಗ ತ್ರಿಪಾದ್ ಅಂತ ಒಂದು ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ. ಪಾದೋಸ್ಯ ವಿಶ್ವಭೂತಾನಿ ಅಂತ ಹೇಳುವಾಗ ಏನು? ಈ ಇಡೀ ಕ್ರಿಯೇಷನ್ ಅಂತ ಇದೆಯಲ್ಲ, ಅದು ಒಂದು ಭಾಗ, ಬ್ರಹ್ಮದ ಒಂದು ಆಕ್ಚುಲಿ ಭಾಗಗಳಿಲ್ಲ ಅದರಲ್ಲಿ. ಆದರೆ ನಮಗೆ ಬ್ರಹ್ಮದಲ್ಲಿ ಶುದ್ಧವಾದ ಬ್ರಹ್ಮ ಕೂಡ ಇದೆ. ಎಲ್ಲ ಬ್ರಹ್ಮವು ಇಡೀ ಬ್ರಹ್ಮವೇ ಪ್ರಪಂಚ. ಹೌದು, ಇಡೀ ಬ್ರಹ್ಮವು ಇಡೀ ಪೂರ್ತಿ ಬ್ರಹ್ಮವೇ ಈ ಒಂದು ಪ್ರಪಂಚವಾಗಿ ಆಗಿದೆ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಶುದ್ಧವಾದ ಒಂದು ಬ್ರಹ್ಮ ಒಂದು ಇದೆ ಅಂತ ತೋರ್ಸಕ್ಕಾಗಿ ಏನ್ ಮಾಡಿದೆ, ಆ ಒಂದು ಸೂಕ್ತವೇ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪಾದೋಸ್ಯ ವಿಶ್ವಭೂತಾನಿ ಅಂದ್ರೆ ಈ ಬ್ರಹ್ಮದ ಒಂದು ಭಾಗ ಈ ಇಡೀ ಪ್ರಪಂಚ, ಇಡೀ ಸೃಷ್ಟಿ. ಆದ್ರೆ ತ್ರಿಪಾದಸ್ಯ ಅಮೃತಂ ದಿವಿ ಅಂದ್ರೆ ಈ ಸೃಷ್ಟಿಯಿಂದ ಸ್ಪರ್ಶವಾಗದೇ ಇರೋ, ಅದಕ್ಕೆ ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳ್ತಾರಲ್ಲ, ಈ ಸೃಷ್ಟಿಯಿಂದ ಮೇಲೆ ಅಂದ್ರೆ ಏನೋ, ಇದರ ಸ್ಪರ್ಶವೇ ಇಲ್ಲದೆ ಶುದ್ಧವಾದ ಭಾಗ ಇದೆ. ಭಾಗ ಅಂತ ಹೇಳಿದ್ರೆ ವಾಸ್ತವವಾಗಿ ಭಾಗ ಇಲ್ಲ. ಹಾಗಾಗಿ ನಮಗೆ ಏನು ಅದರಿಂದ ಒಂದು ಸಂದೇಶ ಅಂತ ಹೇಳಿದ್ರೆ, ನಮಗೆ ಮುಕ್ತಿ ಬೇಕಾದ್ರೆ ನಾವು ಅಶುದ್ಧವಾದ ಒಂದು ಸ್ವರೂಪವನ್ನ ನಾನು ಅಂತ ತಿಳಿಬೇಕು. ನಾವು ಇವಾಗ ಏನ್ ಮಾಡಿದೀವಿ, ಈ ಅಶುದ್ಧವಾದ ಅಂದ್ರೆ ಈ ಸೃಷ್ಟಿಗೆ ಸಂಬಂಧಪಟ್ಟ ಒಂದು ಅಂಶವಾದ ಬ್ರಹ್ಮವನ್ನ ನಾನು ಅಲ್ಲಿದ್ದೀನಿ, ನಾನು ಅದಕ್ಕೆ ಸೇರಿದ್ದೀನಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ್ರೆ ನಾನು ಸೃಷ್ಟಿಗೆ ಸೇರದೇ ಇರೋ, ಸೃಷ್ಟಿಯಿಂದ ಹೊರಗಡೆ ಇರೋ ವಸ್ತು ನಾನು ಅಂತ ತಿಳಿಬೇಕಾದ್ರೆ ನಾನು ಅಶುದ್ಧ ಬ್ರಹ್ಮವನ್ನ ನಾನು ತಿಳ್ಕೋಬೇಕು, ನಾನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅದೇ ಇಲ್ಲಿರೋ ಸಂದೇಶ. ಅದನ್ನ ಈ ಮಾಂಡುಕ್ಯ ಉಪನಿಷತ್ತಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅವರು. ಈ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ 3 ಲೋಕಗಳು ತೋರಿಸ್ತಾರಲ್ವಾ, ಈ 3 ಅವಸ್ಥೆಗಳು ಅಂತ. ಈ 3 ಅವಸ್ಥೆಗಳು ಕೂಡ ಸತ್ವ ರಜಸ್ತಮ ಗುಣಗಳಿಂದನೇ ಸೇರಿರೋದು. ಆದ್ರೆ ಆ ತುರಿಯ ಅನ್ನೋದು ಇವುಗಳಿಂದ ಬಿಡಿಸಿ ಬೇರೆಯಾಗಿರೋದು ಅಂತ. ಆ ತುರಿಯ ಅನ್ನೋದನ್ನೇ ಆ ಸೂಕ್ತದಲ್ಲಿ, ಪುರುಷ ಸೂಕ್ತದಲ್ಲಿ ತ್ರಿಪಾದಸ್ಯ ಅಮೃತಂ ದಿವಿ ಅಂತ ಹೇಳಿರೋದು. ತುರಿಯಾನ ಅಲ್ಲಿನೇ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಅಂತ ತುರಿಯಕ್ಕೆ ಹೇಳಿರೋದು. ಈ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಅಂತ ಹೇಳ, ಆ ತ್ರಿಪಾತ್ ಅಂದ್ರೆ ಆ 3 ಭಾಗ, ಆ ಶುದ್ಧ, ಕರೆಕ್ಟ್, ಆ ಶುದ್ಧವೇ ಪ್ರಪಂಚೋಪಶಮಂ ಅಂತ. ಪ್ರಪಂಚದ ಸಂಬಂಧವೇ ಇಲ್ಲದೆ ಇರೋ ಸ್ವರೂಪ ಅದು ಅಂತ. ಸೊ ಇಷ್ಟೆಲ್ಲ ನಾವು ಯಾತಕ್ಕೆ ಹೇಳಬೇಕಾಗಿದೆ ಅಂತ ಹೇಳಿದ್ರೆ, ಇವ್ರು ಹೇಳ್ತಾರಲ್ಲ ಈ ಗುಣಭೇದ ಅಂತ ಈ ಶ್ಲೋಕದಲ್ಲಿ. ಇಲ್ಲ, ಇದು 17ನೇದು. ಈ ಗುಣಭೇದ ಅಂತ ಹೇಳಿದ್ರಲ್ಲ, ಸೊ ಈ ಪಂಚಭೂತಗಳಿಂದ ಆಗಿರೋದು ಈ ಪ್ರಪಂಚ.
ಅಂದ್ರೆ ಅದೇ ಇದಕ್ಕಿಂತ ಅದು ಇವಾಗ ನೋಡಿ, ಇವಾಗ ಮಡಿಯಾಗಿರೋರು ಮುಟ್ಕೊಳ್ಳಲ್ಲ, ಬಾಕಿಯವರು ಮುಟ್ಕೊಳ್ಳಲ್ವಾ? ಅದೇ ತರನೇ ಈ ಶುದ್ಧವಾದ ಬ್ರಹ್ಮ ಬಾಕಿ ಇದು ಯಾವ್ದ್ರ ಸಂಪರ್ಕನೂ ಇಲ್ಲದೆ ಇರುತ್ತೆ. ಅದು ಇದು ಯಾವ್ದ್ರಿಂದ ಮುಟ್ಕೊಳ್ಳದೆ ಅದು ದೂರಕ್ಕೆ ಇರುತ್ತೆ. ಅದು ದೂರ ಇರ್ತೀನಿ, ನಾನು ದೂರ ಇರ್ತೀನಿ, ದೂರ ಹೋಗುತ್ತ ಹೇಳ್ತಾರಲ್ಲ ಮಡಿಯಲ್ಲಿರೋರು. ಅದೇ ತರನೇ ಈ ಬ್ರಹ್ಮವು ಕೂಡ ಅದರಿಂದ ಇದು ದೂರವಾಗಿದೆ ಅಂತ ಹೇಳಕ್ಕಾಗಿ 10 ಅಂಗುಲ ಅಂತ ಸುಮ್ಮನೆ ಹೇಳಿದ್ದಾರೆ ಅಷ್ಟೇನೆ. ಅದಕ್ಕೇನು ಲಿಟರಲ್ ಮೀನಿಂಗ್ ಇಲ್ಲ. ಹೌದು, ಖಂಡಿತ ಸ್ಪರ್ಶ ಮಾಡಕ್ ಆಗುದಿಲ್ಲ ಅಂತ. ಯಾಕಂದ್ರೆ ಇದು ಆರೋಪಿತ ಭಾಗ ಇದು. ಹಾಗಾಗಿ ಈ ಪ್ರಪಂಚ ಅನ್ನೋದು ಪೂರ್ತಿ ಇಡೀ ಪ್ರಪಂಚ, ಈ ಪ್ರಪಂಚ ಸೃಷ್ಟಿ ಅಂತ ಇದೆಯಲ್ಲ, ಅದು ಬ್ರಹ್ಮವನ್ನ ಪೂರ್ತಿ ಆವರಿಸ್ಕೊಂಡಿಲ್ಲ ಅಂತ ತೋರ್ಸಕ್ಕಾಗಿ ನಮ್ಗೆ ಈ ಒಂದು ಕಲ್ಪನೆ ಕೊಟ್ಟಿದ್ದಾರೆ. ಅದನ್ನ ಸಾಯಣಾಚಾರ್ಯರಲ್ಲಿ ಕರೆಕ್ಟ್ ಆಗಿ ಚೆನ್ನಾಗಿ ಬರೆದಿದ್ದಾರೆ. ಅದು ವಾಸ್ತವವಾಗಿ ಭಾಗ ಇಲ್ಲ ಬ್ರಹ್ಮದಲ್ಲಿ, ಆದ್ರೆ ಭಾಗ ಇರೋ ತರ ಒಂದು ಕಲ್ಪನೆ ಮಾಡಿ ತೋರಿಸಿದ್ರೇನೆ ನಮಗೆ ಅರ್ಥ ಮಾಡ್ಕೊಳಕ್ ಆಗುತ್ತೆ ಅನ್ನೋ ಕಾರಣದಿಂದ ಆತರ ಅದೆಲ್ಲ ಈ 14 ಲೋಕದಲ್ಲಿ ಸೇರಿದ್ದು. ಅದೆಲ್ಲವೂ ಕೂಡ ಈ ಒಂದು ಭಾಗದಲ್ಲೇ ಇರೋದು. ಬ್ರಹ್ಮದ ಒಂದು ಭಾಗದಲ್ಲೇ ಇಡೀ ಸೃಷ್ಟಿ 14 ಬ್ರಹ್ಮಾಂಡವೇ ಇರೋದು. 14 ಲೋಕ ಅಂತ ಹೇಳೋದೆಲ್ಲವೂ ಕೂಡ ಈ ಒಂದು ಭಾಗದಲ್ಲೇ ಇರೋದು. ಆದ್ರೆ ಮಿಕ್ಕ ಮೂರು ಭಾಗ ಅಂದ್ರೆ ಆ ಶುದ್ಧವಾದ ಭಾಗದಲ್ಲಿ ಈ ಸೃಷ್ಟಿಯ ಒಂದು ಲೇಪ ಇರೋದೇ ಇಲ್ಲ, ಸ್ಪರ್ಶ ಇರೋದೇ ಇಲ್ಲ ಅಂತ ನಾವು ತಿಳ್ಕೋಬೇಕು. ಸೊ ಹೀಗೆ ಹೇಳ್ಬಿಟ್ಟು ತತ್ರ ತಾದಾತ್ಮ್ಯಾಧ್ಯಾಸಾತ್ ಕರ್ಮಫಲೈಃ ಸುಖ ದುಃಖೈಃ ವಿಚಿತ್ರ ನಾನಾರೂಪಃ ಭಿನ್ನೋಃ ಅನೇಕಃ ಪರಿಚ್ಛಿನ್ನಶ್ಚ ಭಾತಿ ಸ್ಫಾಟಿಕವತ್ ಅಂತ. ಸೊ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ತತ್ರ ಯಾವುದು ಈ ಒಂದು ತ್ರಿಗುಣಾತ್ಮಿಕ ಮಾಯೆಯಿಂದ ಉಂಟಾಗಿರೋ ಈ ಪ್ರಪಂಚ ಇದೆಯಲ್ಲ, ಅದ್ರ ಜೊತೆಗೆ ಒಂದು ತಾದಾತ್ಮ್ಯ ಅಧ್ಯಾಸ, ಅದೇ ನಾನು ಅಂತ ಒಂದು ಬುದ್ಧಿಯಿಂದ, ಅಂದ್ರೆ ಶರೀರದ ಜೊತೆಗೆ ನಾನು ಅಂತ ಬುದ್ಧಿ ಬಂದ್ಬಿಟ್ರೆ ಏನಾಗುತ್ತೆ, ಅದ್ರ ಜೊತೆಗೆ ನನ್ನದು ಅಂತ ಹೇಳ್ಬಿಟ್ಟು ಪ್ರಪಂಚಕ್ಕೆ ಹೊರಗಡೆ, ನನ್ನ ಶರೀರಕ್ಕೆ ಹೊರಗಡೆ ಇರೋ ವಸ್ತುಗಳಲ್ಲಿ ನನ್ನದು ಅಂತ ಒಂದು ಬುದ್ಧಿ ಬಂದ್ಬಿಡುತ್ತೆ. ಆಮೇಲೆ ಎಷ್ಟೋ ವಸ್ತುಗಳಲ್ಲಿ ನಮಗೆ ನಾನು ಅಂತಾನು ಇರೋದಿಲ್ಲ, ನನ್ನದು ಅಂತ ಇರೋದೇ ಇಲ್ಲ, ಖಂಡಿತ ಅದೆಲ್ಲ ಇದೇ ಇದೆ. ಆದ್ರೆ ಏನು ಒಂದು ವಿಶೇಷ ಒಂದು ಆಶ್ಚರ್ಯ ಅಂತ ಹೇಳಿದ್ರೆ, ಈ ಒಂದು ಸೃಷ್ಟಿನಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ಎಷ್ಟೋ ವಿಷಯಗಳು ಇವಾಗ ಹೊರಗಡೆ ಎಲ್ಲೋ ಹುಲ್ಲು ಗಿಲ್ಲು ಏನೋ ಬಿದ್ದಿರುತ್ತೆ, ಅದ್ರ ಮೇಲೆಲ್ಲ ನಮ್ಗೇನು ಅದ್ರ ಮೇಲೆ ಅಭಿಮಾನ ಏನು ಇಲ್ವೇ ಇಲ್ಲ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರಣ್ಯರು ತೋರಿಸಿರೋ ರೀತಿಯಲ್ಲಿ ಅಸ್ಥಿ ಭಾತಿ ಪ್ರಿಯಂ ಅಂತ ಒಂದೊಂದು ವಸ್ತುವಲ್ಲೂ ಈ 3 ಇದ್ದೇ ಇರುತ್ತೆ. ಆ 3ರಲ್ಲಿ ಕೂಡ ಈ ಅಸ್ಥಿ ಭಾತಿ ಅನ್ನೋದು ಬ್ರಹ್ಮಕ್ಕೆ ಸೇರಿರೋದು, ಪ್ರಿಯಂ ಅನ್ನೋದು ಬ್ರಹ್ಮಕ್ಕೆ ಸೇರಿರೋ ಆನಂದ ಭಾಗ ಅಂತ, ಆನಂದ ಅಂಶ ಅಂತ ಇದೆ. ಆದ್ರೆ ನಮಗೆ ಈ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಅದು ಪ್ರಿಯವಾಗಿರುತ್ತೆ ಯಾವುದೋ ಒಂದು ಜೀವಕ್ಕೆ ಯಾವುದೋ ಒಂದು ಕಾಲದಲ್ಲಿ, ಅಥವಾ ನಮಗೆ ಕೂಡ ಯಾವುದೋ ಒಂದು ಕಾಲದಲ್ಲಿ ಯಾವುದೇ ಒಂದು ವಸ್ತು ಪ್ರಿಯವಾಗಿರುತ್ತೆ. ಇವಾಗ ನಾವು ಹುಲ್ಲು ಕಸ ಕಡ್ಡಿ ಅಂತ ಏನೋ ಹೇಳ್ತೀವಿ, ಅದೆಲ್ಲ ನಾವು ಗಮನಿಸೋದೇ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಒಂದಾನೊಂದು ಸಂದರ್ಭದಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ, ಅದು ಬೇಕಾಗುತ್ತೆ ನಮಗೆ. ಯಾವಾಗ ನಾವು ಅದನ್ನ ಭದ್ರವಾಗಿ ತೆಗೆದಿಟ್ಕೊಳ್ತೀವಿ, ಹಾಗಾಗಿ ನಮಗೆ ಅದು ಪ್ರಿಯಂ ಅಂತ ಬಂದ್ಬಿಡುತ್ತೆ ಅದು. ಆಮೇಲೆ ಹಸು ಗಿಸುವುದೆಲ್ಲ ಪಾಪ ಅದೇನು ತಿನ್ನುತ್ತೆ ಅದನ್ನೆಲ್ಲ, ಅವಾಗ ನಾವು ಅದನ್ನ ಗಮನಿಸೋದೇ ಇಲ್ಲ ಅಂತ ಇರುವಾಗ ಅವುಗಳು ಅದನ್ನೇ ಹುಡ್ಕೊಂಡು ಹೋಗುತ್ತೆ ತಿನ್ನಕ್ಕೆ ಅಂತ. ಹಾಗಾದ್ರೆ ಏನಾಯ್ತು, ಪ್ರತಿಯೊಂದು ವಸ್ತುವಲ್ಲೂ ಕೂಡ ಒಂದು ಪ್ರಿಯತ್ವ ಅಂತ ಇದ್ದೇ ಇದೆ ಅನ್ನೋದನ್ನ ನಮಗೆ ನಾವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೋದು ಅದನ್ನ ಖಂಡಿತ. ಸೊ ಹೀಗೆ ಎಲ್ಲದರಲ್ಲೂ ಕೂಡ ಒಂದು ತಾದಾತ್ಮ್ಯ ಅಧ್ಯಾಸ ಇರೋದ್ರಿಂದ ಕರ್ಮಫಲೈಹಿ, ಅವನ ಕರ್ಮ ಒಂದು ಫಲದಿಂದ ಒಬ್ಬನಿಗೆ ಸುಖವೋ ದುಃಖವೋ ಯಾವುದೋ ಈ ತರ ವಿಚಿತ್ರವಾದ ಒಂದು ನಾನಾ ರೂಪವಾದ ಒಂದು ರೀತಿಯಲ್ಲಿ ಅವನು ಕಾಣಿಸ್ಕೊಳ್ತಾನೆ ಅಂತ. ಇವಾಗ ನೋಡಿ, ಅದಕ್ಕೆ ಪಂಚದಶಿಯಲ್ಲಿ ಅವರು ಇದಕ್ಕೆ ಕೂಡ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಕಡೆ ಒಂದು ಮಣಿ ಇದೆ. ಮಣಿ ಅಂದ್ರೆ ತುಂಬಾ ಬೆಲೆ ಬಾಳುವಂತ ಒಂದು ವಸ್ತು ಇದೆ. ಇವಾಗ ನಾವು ಇವಾಗ ಲೋಕಲ್ ಇದರಲ್ಲಿ ನಾವು ಹೇಳ್ಬೋದು ಅಂತ ಹೇಳಿದ್ರೆ, ಈ ಕಾರ್ನರ್ ಸೈಟ್ಸ್ ಆಕ್ಷನ್ ಮಾಡ್ತಾರೆ ನೋಡಿ, ಕಾರ್ನರ್ ಸೈಟ್ ಆಕ್ಷನ್ ಮಾಡ್ತಾರಲ್ಲ, ಅದಿರೋದು ಎಷ್ಟೋ ಕೆಲವೇ ಸೈಟ್ಸ್ ಇರೋದು ಆಕ್ಷನ್ ಮಾಡಕ್ಕೆ. ಮತ್ತೆ ಅದಕ್ಕೆ ಅಪ್ಲೈ ಮಾಡೋರು ಎಷ್ಟೋ ಲಕ್ಷಾಂತರ ಜನ ಅಪ್ಲೈ ಮಾಡ್ತಾರೆ. ಇರೋದೇನೋ 10-15 ಸೈಟ್ಸ್ ಇದ್ರೂ ಕೂಡ ಅದಕ್ಕೆ ಎಷ್ಟೋ ಜನ ಅಪ್ಲೈ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವಸ್ತು ಮೇಲೆ ಇಷ್ಟ ಇರೋನೊಬ್ಬ ಇರ್ತಾನೆ, ಆಮೇಲೆ ಈ ಸಿಕ್ಕಿದವನಿಗೆ ತುಂಬಾ ಸಂತೋಷ ಆಗುತ್ತೆ. ಸಿಗದೆ ಇರೋನಿಗೆ ಅಪ್ಲೈ ಮಾಡಿ ಅವನಿಗೆ ಸಿಗದೆ ಇರೋನಿಗೆ ಅವನಿಗೆ ನಿರಾಶೆ ಆಗುತ್ತೆ, ದುಃಖವಾಗುತ್ತೆ ಅವನಿಗೆ. ಆದ್ರೆ ಯಾರೋ ಒಬ್ಬ ಇದ್ದಾನೆ, ಅವನು ನನಗೆ ಮನೆ ಇದೆ, ಎಲ್ಲ ಇದೆ, ನನ್ಗೆ ಯಾತಿಕ್ ಅದು ಅಂತ ಹೇಳ್ಬಿಟ್ಟು ಅವನು ಅಪ್ಲೈ ಮಾಡಕ್ ಹೋಗೋದಿಲ್ಲ. ಅವನಿಗೆ ಅವನ ಪಾಲಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲ. ಯಾಕಂದ್ರೆ ಅವನಿಗೆ ಬಂದಿದ್ದ ಸುಖನೋ ಬರದೇ ಇದ್ರಿಂದ ದುಃಖ ಎರಡೂ ಇಲ್ಲ ಅವನಿಗೆ ಉದಾಸೀನ ಅಂತ ಹೇಳ್ತಾರೆ. ಅದಕ್ಕೆ ಉದಾಸೀನ ಅಂದ್ರೆ ಇಂಡಿಫರೆಂಟ್ ಆಗಿರ್ತ. ಸೊ ಇದನ್ನ 3 ಕೂಡ ಇದಕ್ಕೆ ಹೇಳಿದ್ದಾರೆ. ಹಾಗಾಗಿ ಸಿಕ್ಕದಿಂದ ಸುಖ ಬಂತಲ್ಲ, ಅದು ಬಂದ್ಬಿಟ್ಟು ಒಂದು ಸತ್ವದ ಒಂದು ಕಾರ್ಯ. ಯಾಕಂದ್ರೆ ಅವನಿಗೆ ಪುಣ್ಯ ಆಯ್ತು, ಸಿಕ್ಕಬೇಕು ಅಂತ ಒಂದು ಪುಣ್ಯ ಆಯ್ತು, ಅದರಿಂದ ಅವನಿಗೆ ಸಿಕ್ತು, ಅದರಿಂದ ಒಂದು ಆನಂದ ಬಂತು. ಅದೇ ಸಿಕ್ಕಲಿಲ್ಲ ಅಂತ ಒಂದು ದುಃಖ ಬಂತಲ್ಲ, ಅದು ರಜೋಗುಣದ ಒಂದು ಕಾರ್ಯ. ಆಮೇಲೆ ಯಾರು ಒಬ್ಬ ಉದಾಸೀನ ಆಗಿದ್ದಾನೋ ಅವನಿಗೆ ಸತ್ವಗುಣ ಅಂತ ನಾವು ಹೇಳೋದು ಬೇಕಿಲ್ಲ, ಅವನಿಗೆ ಇದು ಯಾವ ಗುಣದಲ್ಲೇ ಇಲ್ಲ, ಆ ಗುಣಕ್ಕಿಂತ ದಾಟಿದ್ದಾನೆ ಇವನು ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ತರ ಒಂದು ಕಲ್ಪನೆ ಕೂಡ ಇದರಲ್ಲಿದೆ. ಹೀಗಾಗಿ ಈ ತಾದಾತ್ಮ್ಯ ಅಧ್ಯಾಸಾತ್ ಕರ್ಮಫಲೈಹಿ ಸುಖ ದುಃಖೈಹಿ ವಿಚಿತ್ರ, ಈ ಒಂದು ಬ್ರಹ್ಮಸ್ವರೂಪವೇ ಬೇರೆ ಬೇರೆ ಶರೀರಗಳಲ್ಲಿ ಅದು ವಿಚಿತ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು ಸಮಯದಲ್ಲಿ ಒಂದು ಜೀವ ಸುಖ ಪಡ್ತಾ ಇರ್ತಾನೆ, ಇನ್ನೊಂದು ಜೀವ ಕಷ್ಟ ಪಡ್ತಾ ಇರ್ತಾನೆ. ಅದೇ ಜೀವನೇ ಇನ್ನೊಂದು ಸಂದರ್ಭದಲ್ಲಿ ಸುಖವೋ ದುಃಖವೋ ಅನುಭವಿಸ್ತಾ ಇರ್ತಾನೆ. ಹೀಗೆ ಬೇರೆ ಬೇರೆಯಾಗಿ ಬರ್ತಾ ಇರ್ತಾನೆ. ಅದಕ್ಕೆ ವಿಚಿತ್ರ ಅಂತ ಹೇಳಿದ್ರು ಅವರು.
ಹೀಗೆ ವಿಚಿತ್ರವಾಗಿರೋ ಒಂದು ಪ್ರಪಂಚವನ್ನು ನಾವು ಕಾಣ್ತೀವಿ. ನಾನಾ ರೂಪ ಭಿನ್ನ ಅನೇಕ, ಹಾಗಾಗಿ ಬೇರೆ ಬೇರೆ ಶರೀರಗಳಲ್ಲಿ ಅವರವರು ಮಾಡಿದ ಕರ್ಮ ಪ್ರಕಾರ ಅವರವರಿಗೆ ಅನುಭವಗಳು ಬರ್ತಾ ಇರುತ್ತೆ. ಆದರೆ ಆ ಶರೀರವನ್ನು ಬಿಟ್ಟಿರೋ ಚೈತನ್ಯ ಸ್ವರೂಪ ಇದೆಯಲ್ಲ ಅದು ಒಂದೇನೆ. ಹಾಗಾಗಿ ಶರೀರಗಳು ಬೇರೆ ಬೇರೆ, ಅದರಲ್ಲಿರೋ ಅಂತಃಕರಣ ಬೇರೆ ಬೇರೆ, ಅದಕ್ಕೆ ಬರೋ ಸುಖಗಳೆಲ್ಲ ಬೇರೆ ಬೇರೆ. ಆದರೆ ಈ ಅದಕ್ಕಿಂತ ಭಿನ್ನವಾಗಿರೋ ಚೈತನ್ಯ ಇದೆಯಲ್ಲ ಅದು ಮಾತ್ರ ಒಂದೇನೆ ಅಂತ. ಇದನ್ನು ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಆ ಗೀತೆಯಲ್ಲಿ 2ನೇ ಶ್ಲೋಕ ಇದೆಯಲ್ಲ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತ ಹೇಳೋದ್ರಲ್ಲಿ ಆ ಕ್ಷೇತ್ರಜ್ಞ ಸ್ವರೂಪ ಅಂತ ಒಂದು ಚೈತನ್ಯ ಇದೆಯಲ್ಲ ಪ್ರತಿ ಶರೀರದಲ್ಲೂ ಕೂಡ ಅದು ಒಂದೇನೆ, ಅದೇ ಆ ಪರಮಾತ್ಮ ಚೈತನ್ಯ ಒಂದೇನೆ ಅದು. ಆದರೆ ಈ ಕ್ಷೇತ್ರಗಳು ಅಂದ್ರೆ ಶರೀರಗಳು, ಶರೀರ ಇಂದ್ರಿಯ ಮನಸ್ಸು ಎಲ್ಲವೂ ಸೇರ್ಕೋಬೇಕು. ಅದರಲ್ಲಿ ಅವುಗಳು ಮಾತ್ರ ಬೇರೆ ಬೇರೆಯಾಗಿರುತ್ತೆ, ಉಪಾಧಿಯಿಂದ ಬೇರೆ ಬೇರೆಯಾಗಿರುತ್ತೆ ಅಂತ. ಹಾಗಾಗಿ ಒಂದೇ ಚೈತನ್ಯವೇ ನಾನಾ ಶರೀರಗಳಲ್ಲಿ ಇದ್ಕೊಂಡಿರುತ್ತೆ ಅಂತ, ಇದ್ಕೊಂಡು ಬೇರೆ ಭಿನ್ನ ಭಿನ್ನವಾಗಿ ಅದು ಅನುಭವಿಸ್ತಾ ಇದೆ ಎಲ್ಲವನ್ನು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪಶ್ಯನ್ ಶುದ್ಧ ಅಂತ ಶ್ಲೋಕದಲ್ಲಿ ಆ ವಿಷಯವನ್ನು ಹೇಳ್ತಾ ಇದ್ದಾರೆ ಅವರು. ಆಮೇಲೆ ಸ್ಫಾಟಿಕವತ್ ಅಂತ ಹೇಳಿದ್ರಲ್ಲ, ಸ್ಫಟಿಕ ಅಂತ ಅದನ್ನ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯಥಾ ಸ್ಫಾಟಿಕ ಶಿಲಾ ರಕ್ತಕಾದಿ ಉಪಾಧಿ ಭೇದಾತ್ ವಿಚಿತ್ರ ಅನೇಕಾಚ ಭವತಿ ಇತಿ ತಥಾ ಇತ್ಯರ್ಥಃ. ಅಂದ್ರೆ ಈ ಪ್ರಿಸಮ್ ಅಂತ ಹೇಳ್ತೀವಲ್ಲ, ಗ್ಲಾಸ್ ಅಲ್ಲಿ ಮಾಡಿರೋ ಪ್ರಿಸಮ್ ಅಂತ, ಆ ಪ್ರಿಸಮ್ ಅಲ್ಲಿ ಬೇಕಾದಷ್ಟು ಕಲರ್ಸ್ ಕೂಡ ನಮಗೆ ಕಾಣುತ್ತೆ. ಒಂದು ಲೈಟ್ ಬಂದಾಗ ಹೊರಗಡೆಯಿಂದ ಅದು ನಮಗೆ ಸೈನ್ಸ್ ಅಲ್ಲಿ ಕೂಡ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ, ಅದನ್ನ ಸ್ಟಡಿ ಮಾಡ್ತಾರೆ ಅದನ್ನ. ಸೊ ಹೀಗಾಗಿ ಅದಕ್ಕೆ ಇವರು ಇದನ್ನ ತಗೊಂಡ್ರು. ರಕ್ತಾದಿ ಉಪಾಧಿ ಭೇದಾತ್ ವಿಚಿತ್ರ ಅನೇಕಾಚ ಭವತಿ ತಥಾ ಇತ್ಯರ್ಥಃ. ಹಾಗಾಗಿ ಶಿಲಾ ಅಂದ್ರೆ ಕಲ್ಲು ಅಂತ. ಹಾಗಾಗಿ ಸ್ಫಟಿಕ ಕಲ್ಲು ಅದರ ಪಕ್ಕದಲ್ಲಿರೋ ಯಾವುದೋ ಒಂದು ವಸ್ತುವಿನ ಒಂದು ಉಪಾಧಿಯಿಂದ ಅದು ಬೇರೆ ಬೇರೆ ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಅದನ್ನ ಹೇಳಿದ್ರು. ಇವಾಗ ನಾನಾ ಕಲರ್ಸ್ ಇರೋ 2-3 ಕಲರ್ ಇರೋ ಬಟ್ಟೆ ಒಂದು ಪಕ್ಕದಲ್ಲಿ ಇಟ್ತೀವಿ ಅಂತ ಇಟ್ಕೊಳ್ಳಿ, ಅವಾಗ ಎಲ್ಲ ಕಲರ್ಸ್ ಅದ್ರಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೀಗೆ ನಮಗೆ ಅದು ವಿಚಿತ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಅದು ಸ್ವರೂಪಕ್ಕೆ ಸೇರಿದ್ದಲ್ಲ, ಅದು ಈ ಉಪಾಧಿಯಿಂದ ಬಂದಿದ್ದ ಬಣ್ಣ ಅದು ಅಂತ. ಅದಕ್ಕೆ ಇದು ಈ ಸ್ಫಟಿಕ ಅಂತ ದೃಷ್ಟಾಂತ ಕೊಟ್ಟಿದ್ದು ಏನ್ ಕಾರಣ ಅಂತ ಹೇಳಿದ್ರೆ, ಆತ್ಮ ಚೈತನ್ಯದ ಸ್ವರೂಪಕ್ಕೆ ಈ ನಾನಾತ್ವ ವಿಚಿತ್ರ ವೈಚಿತ್ರ್ಯತೆ ಇದು ಈ ಸುಖ ದುಃಖಾದಿಗಳೆಲ್ಲ ಇರೋದೇ ಇಲ್ಲ ಅದಕ್ಕೆ. ಆದ್ರೆ ಈ ಉಪಾಧಿಯಿಂದ ಅದರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಷ್ಟೇ ಅಂತ ಅದನ್ನ ಹೇಳಿದ್ರು. ಅಯಂ ಚಿನ್ನ ಅಂದ್ರೆ ಇದು ಚಿನ್ನ ಅಂತ ಶ್ಲೋಕದಲ್ಲಿ ಇದೆ. ಭಿನ್ನ ಚಿನ್ನ ಅಂತ. ಭಿನ್ನ ಅಂದ್ರೆ ಬೇರೆ ಬೇರೆ ಇದೆ ಅಂತ, ಚಿನ್ನ ಅಂದ್ರೆ ಅದಕ್ಕೊಂದು ವಿಶೇಷವಾದ ಅರ್ಥ ಕೊಡ್ತಾ ಇದ್ದಾರೆ ಇವರು. ದೇಹಾಂತರೇ ಅಜ್ಞಾಯಮಾನ ಚ ಭವತಿ ಅಂತ. ಅಂದ್ರೆ ನೋಡಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಗೋಪ್ಯವಾಗಿದೆ ಅಂತ ಛಾದಯತಿ ಅಂತ ಹೇಳಿದ್ರೆ ಒಂದು ಹೊದಿಕೆ ಹೊದಿಸೋದು ಆ ಅರ್ಥದಲ್ಲಿ ಅವರು ಒಂದು ಧಾತುವಿಂದ ಅವರಿಗೆ ಅರ್ಥ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹೀಗೆ ಇವಾಗ ಎಲ್ಲಿ ಹೋದ್ರೆ ಚಿನ್ನ ಅಂತ ಇಲ್ಲ ಅದಲ್ಲ, ಅಲ್ಲಿ ಏನಾಗುತ್ತೆ ಅಂದ್ರೆ ಛೇದ ಆಗದೆ ಇರೋದು. ಅವಿಚ್ಛಿನ್ನ ಅಂತ ಹೇಳುವಾಗ ಛೇದ ಆಗದೆ ಇರೋದು. ಛೇದ ಅಂದ್ರೆ ಕತ್ತರಿಸೋದು ಅಂತಾನು ಒಂದು ಅರ್ಥ ಇದೆ. ಆ ಧಾತುಗೆ ನಾನಾ ಅರ್ಥಗಳಿರುತ್ತೆ. ಇವರು ಇನ್ನೊಂದು ಅರ್ಥವನ್ನು ತಗೊಂಡು ಈ ಅರ್ಥ ಹೇಳ್ತಾ ಇದ್ದಾರೆ ಅವರು. ಆ ಧಾತು ಒಂದೇನೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇವಾಗ ಚಿಂದಿ ಭಿಂದಿ ಅಂತೆಲ್ಲ ಹೇಳ್ತಾರಲ್ಲ, ಅವಾಗ ತುಂಡು ಮಾಡು ಕತ್ತರಿಸು ಅಂತೆಲ್ಲ ಬರುತ್ತೆ ಅದು. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಚಿನ್ನ ಅನ್ನೋದಕ್ಕೆ ದೇಹಾಂತರೇ ಅಜ್ಞಾಯಮಾನ ಚ ಭವತಿ ಅಂದ್ರೆ ಅದು ಗೋಪ್ಯವಾಗಿದೆ. ಅದು ಯಾವುದೋ ಒಂದು ಅದಕ್ಕೆ ಒಂದು ಆವರಣ ಬಂದಿದೆ. ಅದರಿಂದ ಏನ್ ಆವರಣ ಅಂತ ಹೇಳಿದ್ರೆ ಈ ಶರೀರಾದಿ ಇದುವೇ ಅಧ್ಯಾಸವೇ ಆವರಣ ಅದಕ್ಕೆ. ಹೀಗೆ ಅದು ಮುಚ್ಚೋಗಿದೆ ಅದು. ತಥಾಚಿ ಶ್ರುತಿ, ಅದಕ್ಕೆ ಇವರು ಒಂದು ಶ್ರುತಿ ವಾಕ್ಯ ಹೇಳ್ತಾ ಇದ್ದಾರೆ. ಏಕ ಏವ ಹಿ ಭೂತಾತ್ಮ ಭೂತೆ ಭೂತೆ ವ್ಯವಸ್ಥಿತ ಏಕದಾ ಬಹುದಾ ಚೈವ ದೃಶ್ಯತೆ ಜಲಚಂದ್ರವತ್ ಅಂತ ಈ ಒಂದು ಶ್ರುತಿ ವಾಕ್ಯವನ್ನು ಭಗವತ್ಪಾದರು ಕೂಡ ಇದನ್ನು ಕೋಟ್ ಮಾಡಿದ್ದಾರೆ ಸೂತ್ರ ಭಾಷೆಯಲ್ಲಿ. ಸೊ ಇದು ಏನ್ ಹೇಳುತ್ತೆ ಅಂದ್ರೆ, ಏಕ ಏವ ಹಿ ಭೂತಾತ್ಮ. ಭೂತಾತ್ಮ ಅಂತ ಹೇಳಿದ್ರೇನು, ಎಲ್ಲಾ ಶರೀರಗಳಲ್ಲೂ ಇರೋ ಒಂದು ಆತ್ಮ. ಭೂತ ಅಂತ ಹೇಳಿದ್ರೆ ಇದು ಜೀವರು, ಬೇರೆ ಬೇರೆ ಜೀವರು, ಅವರುಗಳಲ್ಲಿ ಎಲ್ಲರಲ್ಲೂ ಕೂಡ ಇರೋದು ಒಂದೇ ಚೈತನ್ಯವೇ. ಅದು ಏಕ ಏವ ಹಿ ಭೂತಾತ್ಮ ಭೂತೆ ಭೂತೆ ವ್ಯವಸ್ಥಿತ. ಪ್ರತಿ ಶರೀರದಲ್ಲೂ ಆ ಒಂದು ಚೈತನ್ಯವೇ ಇದೆ, ಎಲ್ಲ ಶರೀರದಲ್ಲೂ ಆ ಚೈತನ್ಯ ಇದೆ. ಏಕದಾ ಬಹುದಾ ಚೈವ ದೃಶ್ಯತೆ ಜಲಚಂದ್ರವತ್. ಹೇಗೆ ಚಂದ್ರ ಆಕಾಶದಲ್ಲಿ ಚಂದ್ರ ಒಂದೇನೆ ಇರೋದು, ಆದರೆ ಭೂಮಿಯಲ್ಲಿ ಬೇಕಾದಷ್ಟು ನೀರು ಆಸ್ಪದಗಳಿದ್ರೆ ಅದರಲ್ಲೆಲ್ಲ ಬೇಕಾದಷ್ಟು ಕಾಣಿಸ್ಕೊಳ್ಳುತ್ತೆ. ಇವಾಗ ಬೇರೆ ಬೇರೆ ಸಣ್ಣ ಸಣ್ಣ ಕೆರೆಗಳಲ್ಲಿ ಗುಡ್ಡೆಗಳಲ್ಲಿ ಆಮೇಲೆ ಪಾತ್ರೆಗಳೆಲ್ಲ ನೀರಿಟ್ಟಿದ್ರೆ ಅದು ಒಂದೇ ಚಂದ್ರವೇ ಬೇಕಾದಷ್ಟು ಚಂದ್ರಗಳ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಏಕದಾ ಬಹುದಾ ಚೈವ, ಅದು ಒಂದೇ ಆಗಿ ಇದ್ಕೊಂಡು ಹಲವಾಗಿ ಕಾಣಿಸ್ಕೊಳ್ಳುತ್ತೋ ಅದೇ ತರನೇ ಈ ಪರಮಾತ್ಮ ಕೂಡ ಒಂದೇನೆ ಇರೋದು, ಆದ್ರೆ ಶರೀರಗಳಲ್ಲಿ ಭಿನ್ನ ಭಿನ್ನವಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಇದನ್ನ ಹೇಳಿದೆ. ನೋಡಿ ಇವಾಗ ಇದನ್ನ ನೋಡಿದಾಗ ನಮ್ಗೆ ಭಗವತ್ಪಾದರು ಆ ಶ್ಲೋಕದಲ್ಲಿ ಹೇಳಿದಾರಲ್ಲ, ತ್ವಯಿ ಮಯಿ ಚ ಅನ್ಯತ್ರ ಏಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮೈ ಅಸಹಿಷ್ಣು ಅಂತ ಹೇಳಿದಾರಲ್ಲ. ಹಾಗಾಗಿ ಭೇದವನ್ನು ಬಿಡು ನೀನು ಅಂತ ಹೇಳಿದ್ದಾರೆ ಅವರು. ಹಾಗಾದ್ರೆ ಏನಾಯ್ತು, ಇದು ಬೇರೆ ಅಂತ ತಿಳ್ಕೊಂಡಾಗ ಆ ಬುದ್ಧಿ ಇರೋ ಮಾತ್ರನೇ ನಮಗೆ ಒಂದ್ರ ಮೇಲೆ ಕೋಪ ಬರೋದು ಅಥವಾ ಇನ್ನೊಂದ್ರ ಮೇಲೆ ರಾಗ ಬರೋದು ಇರುತ್ತೆ ಅದು.
ಆದರೆ ಎಲ್ಲವೂ ನಾನೇ ಅಂತ ತಿಳ್ಕೊಂಡ್ಬಿಟ್ರೆ ಆವಾಗ ಇದಕ್ಕೆ ಆಸ್ಪದವೇ ಇರೋದಿಲ್ಲ, ಈ ಕೋಪಕ್ಕೆ ತಾಪಕ್ಕೆಲ್ಲ ಆಸ್ಪದವೇ ಇರೋದಿಲ್ಲ. ಹಾಗಾಗಿ ಆತ್ಮಜ್ಞಾನಿಗಳಾಗಿರೋರಿಗೆ ಆ ಥರ ಒಂದು ಬುದ್ಧಿ ಅವರಿಗೆ ದೃಢವಾಗಿ ಬಂದ್ಬಿಟ್ಟಿರುತ್ತೆ, ಅದು ನಾನೇ ಎಲ್ಲದರಲ್ಲೂ ಇರೋದು ಅಂತ ಬುದ್ಧಿ ಬಂದಿರುತ್ತೆ ಅವರಿಗೆ. ಅದು ನೋಡಿ, ಅದಕ್ಕೆ ಆ ಥರ ಒಂದು ಬುದ್ಧಿ ಹೇಗೆ ಅದನ್ನ ಆರ್ಟಿಕ್ಯುಲೇಟ್ ಮಾಡೋ ಥರ ಶ್ಲೋಕಗಳು ಮಂತ್ರಗಳೆಲ್ಲ ಕೂಡ ಇದೆ. ಹೇಗೆ ಅಂದರೆ ಗೀತೆಯಲ್ಲಿ ಕೂಡ ಇರ್ತಲ್ಲ, ಏನು ಸರ್ವಭೂತೇಷು ಚ ಆತ್ಮ ಸರ್ವಭೂತಾನಿ ಚ ಆತ್ಮನಿ ಅಂತ. ಹಾಗಾಗಿ ಸರ್ವಭೂತೇಷು ಆತ್ಮನಿ ಸರ್ವಭೂತಾನಿ ಚ ಆತ್ಮನಿ ಅಂತ. ಸೊ ಹಾಗಾಗಿ ಎಲ್ಲ ಜೀವರು ನನ್ನಲ್ಲೇ ಇದ್ದಾರೆ, ನಾನೇ ಎಲ್ಲರಲ್ಲೂ ಇದ್ದೀನಿ ಅಂತ ಎರಡು ರೀತಿಯಲ್ಲಿ ತಿಳ್ಕೊಂಡು ಅವರು ಈ ಒಂದು ಸಾಕ್ಷಾತ್ಕಾರವನ್ನು ಅವರು ಪಡ್ಕೊಂಡು ದೃಢವಾಗಿರ್ತಾರೆ ಅವರು. ಹೀಗಾಗಿ ಈ ಒಂದು ರಾಗದ್ವೇಷಗಳೆಲ್ಲ ಬರೋದಕ್ಕೆ ಕಾರಣ ಅನ್ನೋದು ನೀನ್ ಬೇರೆ ನಾನ್ ಬೇರೆ ಅಂತ ಬುದ್ಧಿ ಇಟ್ಕೊಂಡಿರೋದು. ಅದಕ್ಕೇನೆ ನೋಡಿ, ಈ ಒಂದು ಭಾವವನ್ನು ಇಟ್ಕೊಂಡೇ ನಮ್ಮ ಇವರು ಶಂಕರ ಭಾರತಿ ಸ್ವಾಮಿಗಳು ಮೊನ್ನೆ ಎಲ್ಲ ಕಡೆನೂ ಪರ್ಯಟನೆ ಮಾಡಿದ್ರಲ್ಲ, ಎಲ್ಲ ಕಡೆನೂ ಅವರು ಈ ಏಕಾತ್ಮ ಭಾವ ಅದೇನೇ ಭಗವತ್ಪಾದರ ಒಂದು ಸಂದೇಶ ಅಂತ ಹೇಳ್ಬಿಟ್ಟು ಅದನ್ನ ಎಲ್ಲರ ಕಡೆನೂ ಅವ್ರು ಹೇಳ್ಕೊಂಡಿದ್ದಾರೆ. ಈ ಏಕಾತ್ಮ ಭಾವನೆ ನಮ್ಗೆ ಖಂಡಿತ ಈ ಸಮಾಜಕ್ಕೆ ಬೇಕಾಗಿರೋದು. ಅದನ್ನ ನಾವು ಮುಂದಕ್ಕೆ ತಗೊಂಡೋದ್ರೆ ನಮ್ಗೆ ಈ ಸಮಾಜದಲ್ಲಿರೋ ಎಷ್ಟೋ ಕಷ್ಟಗಳೆಲ್ಲ ನಮ್ಗೆ ಪಾರಾಗುತ್ತೆ ಅಂತ ಒಂದು ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಅದು ಸುಲಭ ಸಾಧ್ಯ ಅಲ್ಲ, ಅದು ಖಂಡಿತ. ಆದ್ರೆ ಈ ತರ ಒಂದು ಇದೆ ಅಂತ ತಿಳುವಳಿಕೆ ಬರುತ್ತಲ್ಲ ನಮಗೆ, ಅದು ದೊಡ್ಡ ಒಂದು ಕಾರ್ಯವನ್ನ ಅವ್ರು ಮಾಡಿದ್ದಾರೆ ಎಲ್ಲ ಕಡೆನೂ ಹೋಗಿ. ಅದೇ ಏಕಾತ್ಮ ಭಾವ ಅನ್ನೋದನ್ನ ಅವರು ಎತ್ತಿ ತೋರಿಸಿದ್ದಾರೆ ಎಲ್ಲ ಕಡೆನೂ. ಹೀಗೆ ಇಲ್ಲಿ ಈ ಶ್ಲೋಕಕ್ಕೆ, ಈ ಮಂತ್ರಕ್ಕೆ ಇವರೇ ಅರ್ಥ ಹೇಳ್ತಾ ಇದ್ದಾರೆ. ಭೂತಃ ಅಂತ ಹೇಳಿದ್ರೆ ಏನು, ಪರಮಾರ್ಥಃ ಆತ್ಮ ಅಂದ್ರೆ ಭೂತಾತ್ಮ ಅಂತ ಹೇಳುವಾಗ ಇವರು ಭೂತ ಅಂತ ಹೇಳುವಾಗ ಇವರು ಪರಮಾತ್ಮ ಅಂತ ಅರ್ಥ ಕೊಡ್ತಾ ಇದ್ದಾರೆ. ಏನಂದ್ರೆ ಯಾತಕ್ಕೆ ಅಂತ ಹೇಳಿದ್ರೆ ಈ ಭೂಧಾತು ಇದೆಯಲ್ಲ, ಅದಕ್ಕೆ ಈ ಒಂದು ಅರ್ಥ ಕೂಡ ಇದೆ. ಅದಕ್ಕೆ ಅಸ್ಥಿ ಅಂತ ಇದೆಯಲ್ಲ, ಭೂ ಸತ್ತಾಯಾಮ್ ಅಂತ ಒಂದಿದೆಯಲ್ಲ, ಈ ಅರ್ಥದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಭೂತಃ ಪರಮಾರ್ಥಃ ಆತ್ಮ ಭೂತೆ ಭೂತೆ ದೇಹೇ ದೇಹೆ, ತಿರ್ಗಿ ಅದೇ ಭೂತ ಶಬ್ದಕ್ಕೆ ಇದೆ ಅಂತ ಪ್ರತಿ ದೇಹದಲ್ಲೂ ಕೂಡ ಭೂ ಸತ್ತಾಯಾಮ್ ಅಂತ ಸತ್ತ ಅಂತ ಇದೆಯಲ್ಲ, ಭೂ ಅಂತ ಧಾತುವಿಗೆ ಸತ್ತ ಅಂತ ಒಂದು ಅರ್ಥದಲ್ಲಿ ಅದಕ್ಕೆ ಒಂದು ಇದಿದೆ, ಅರ್ಥ ಇದೆ ಅದಕ್ಕೆ. ಆಮೇಲೆ ಭೂತೆ ಭೂತೆ ದೇಹೇ ದೇಹೆ ಏಕದಾ ಸ್ವೇನ ರೂಪೇಣ, ಅದು ತನ್ನ ವಾಸ್ತವಾದ ರೂಪದಲ್ಲಿ ಒಂದೇನೇ ಇರೋದು, ಎಲ್ಲದರಲ್ಲೂ ಒಂದೇನೇ ಇರೋದು. ಆದ್ರೆ ಶರೀರಗಳು ಮಾತ್ರ ಬೇರೆ ಬೇರೆಯಾಗಿದೆ ಅಂತ. ಬಹುಧಾ ಉಪಾಧ್ಯಾಹಿತ ರೂಪೇಣ ಇತ್ಯರ್ಥಃ. ಹಾಗಾಗಿ ಹಲವಾಗಿ ಕಾಣಿಸ್ಕೊಳ್ಳುತ್ತೆ. ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಉಪಾಧಿಯಿಂದ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಶರೀರಗಳು ಬೇರೆ ಬೇರೆಯಾಗಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ, ಅದರಿಂದ ಅಲ್ಲೂ ಕೂಡ ನಮಗೆ ಒಂದು ಏಕತ್ವವನ್ನು ನಾವು ಕಾಣ್ಬೋದು. ಅದು ಎಲ್ಲಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಈ ಮನೀಷಾ ಪಂಚಕಂ ಅಂತ ಬರ್ತಲ್ಲ, ಅದರೊಂದು ಕಥೆ ಇದೆಯಲ್ಲ, ಆ ಕಥೆಯಲ್ಲಿ ಅವರು ನೀನು ಆ ಕಡೆ ಹೋಗು ಅಂತ ಹೇಳಿದಾಗ ಅವನು ಕೇಳ್ತಾನೆ, ನೀನು ಶರೀರದಿಂದ ಬೇರೆ ಹೋಗುತ್ತ ಕೇಳ್ತಾ ಇದೆಯಾ, ಅನ್ನಮಯದಿಂದ ಅನ್ನಮಯವನ್ನ ಬೇರೆ ಹೋಗುತ್ತ ಕೇಳ್ತಾ ಇದೆಯಾ ನೀನು, ಅಥವಾ ಚೈತನ್ಯದಿಂದ ಚೈತನ್ಯವನ್ನು ಬೇರೆ ಮಾಡುವಂತ ಕೇಳ್ತಾ ಇದೆಯಾ? ಎರಡು ರೀತಿಯಲ್ಲೂ ನೀನು ಕೇಳಂಗಿಲ್ಲ, ಇದನ್ನ ಈ ಪ್ರಶ್ನೆ ಮಾಡಂಗೇ ಇಲ್ಲ ನೀನು ಅಂತ ಅವನು ಹೇಳ್ತಾನೆ ಚಂಡಾಳ. ಆ ಒಂದು ವಿಷಯವನ್ನು ತಿಳ್ಕೊಂಡು ಕೇಳಿದ ತಕ್ಷಣ ಇವನು ಸಾಮಾನ್ಯವಾದ ಒಂದು ವ್ಯಕ್ತಿ ಅಲ್ಲ ಇದು ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗ್ಬಿಡುತ್ತೆ, ಇದು ಪರಮೇಶ್ವರನೇ ಇದು ಅಂತ ಗೊತ್ತಾಗುತ್ತೆ ಅವರಿಗೆ. ಹೀಗೆ ಒಂದು ಕಥೆ ಇದೆ. ಸೊ ಹಾಗಾಗಿ ನೋಡಿದಾಗ ಚೈತನ್ಯ ದೃಷ್ಟಿಯಿಂದ ನೋಡಿದ್ರು ನಾವು ಭೇದ ಮಾಡೋಕ್ಕಾಗೋದಿಲ್ಲ. ಸರಿ, ಈ ಶರೀರದ ದೃಷ್ಟಿಯಿಂದ ಭೇದ ಮಾಡೋಣ ಅಂತ ಕೇಳಿದ್ರೆ ಈ ಶರೀರ ಆ ಶರೀರ ಎರಡು ಕೂಡ ಒಂದೇ ಅನ್ನಮಯದ ಕಾರ್ಯ. ಅದು ಅನ್ನಮಯ ಅಂದ್ರೆ ಪಂಚಭೂತದ ಕಾರ್ಯ ಅದು. ಹಾಗಾದ್ರೆ ಶರೀರದಲ್ಲಿರೋ ಇವನ್ ಶರೀರದಲ್ಲಿ ಅವನ ಶರೀರದಲ್ಲಿ ಎಲ್ಲದರಲ್ಲೂ ಕೂಡ ಪಂಚಭೂತವೇ ಇರೋದ್ರಿಂದ ಹಾಗಾಗಿ ನೀನು ಏನು ಭೇದ ಮಾಡೋಕ್ಕಾಗುತ್ತೆ ಅದರಲ್ಲಿ ಅಂತ ಇದು ಮಾಡ್ತಾರೆ. ನೋಡಿ, ಇವಾಗ ಇದನ್ನ ನೋಡಿದಾಗ ನಮಗೆ ಇವಾಗ ಮೆಡಿಕಲ್ ರಿಸರ್ಚ್ ಮಾಡ್ತಾರಲ್ಲ, ಅವ್ರಿಗೆ ಯಾವ ಬಾಡಿ ಆದ್ರೂ ಪರವಾಗಿಲ್ಲ. ಅವ್ರಿಗೆ ಕೆಲವರು ರಿಸರ್ಚ್ಗೆ ಬರ್ಕೊಟ್ಬಿಡ್ತಾರೆ, ತೀರ್ಕೊಳ್ಳೋಕೆ ಮುಂಚೆನೆ ಅವರು ವಿಲ್ಲಲ್ಲಿ ಎಲ್ಲ ಒಂದ್ ಕಡೆ ಬರ್ಕೊಟ್ಬಿಡ್ತಾರೆ, ನನ್ನ ತೀರ್ಕೊಂಡ ಮೇಲೆ ನನ್ನ ಶರೀರವನ್ನ ಮೆಡಿಕಲ್ ರಿಸರ್ಚ್ ಕೊಟ್ಬಿಡಿ ಅಂತ. ಅವಾಗ ರಿಸರ್ಚ್ ತಗೊಳ್ಳೋರು ನಮಗೆ ಈ ಶರೀರ ಬೇಕು ಆ ಶರೀರ ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಎಲ್ಲ ಶರೀರನೂ ಒಂದೇನು ಅವರಿಗೆ, ಯಾಕಂದ್ರೆ ಅವ್ರಿಗೆ ಎಲ್ಲ ಶರೀರದಲ್ಲೂ ಅವ್ರಿಗೆ ಬೇಕಾಗಿರೋ ರಿಸರ್ಚ್ಗೆ ಅವ್ರಿಗೆ ಬೇಕಾಗಿರೋ ವಿಷಯ ಸಿಗುತ್ತೆ ಅವರಿಗೆ. ಸೊ ಹೀಗೆ ನೋಡಿದಾಗ ಅವರ ದೃಷ್ಟಿಯಿಂದ ಕೂಡ ಅದೆಲ್ಲವೂ ಕೂಡ ಒಂದೇ ಅಂತ ಅವರು ಕೂಡ ಪರಿಗಣಿಸ್ತಾರೆ. ಹೀಗೆ ಅದ್ವೈತ ದೃಷ್ಟಿಯನ್ನು ನಾವು ಎಲ್ಲದರಲ್ಲೂ ಕೂಡ ನಾವು ನೋಡೋಕ್ಕಾಗುತ್ತೆ. ಚೈತನ್ಯದಲ್ಲಿ ಮಾತ್ರ ಅಲ್ಲ, ಮಾಯೆಯಲ್ಲೂ ಕೂಡ ನಾವು ನೋಡೋಕ್ಕಾಗುತ್ತೆ ಅಂತ ಆ ವಿಷಯಕ್ಕೆ ಇದು ಇರೋದು. ಆಮೇಲೆ ಸೂತ್ರಕಾರೋಪಿ ಅಸಂತತೇಶ್ಚ ಅವ್ಯತಿಕರ ಅಂತ ಒಂದು ಸೂತ್ರ ಇದೆ. ಬ್ರಹ್ಮಸೂತ್ರದಿಂದ ಒಂದು ಸೂತ್ರವನ್ನು ಉದರಿಸಿ ಆ ಸೂತ್ರಕ್ಕೆ ಏನು ಅರ್ಥ ಅಂತ ಇವರೇ ಹೇಳ್ತಾರೆ. ಅಸಂತತೇಹೇ ಉಪಾಧಿ ಪರಿಚ್ಛೇದಾತ್ ವ್ಯತಿಕರ ಜೀವಾನಾಂ ಸುಖ ದುಃಖಾದಿ ಅಸಾಂಕರ್ಯಂ ಇತಿ ಸ್ವಮತೆ ಸುಖ ದುಃಖಾದಿ ವೈಚಿತ್ರ್ಯಂ ಉಪಪಾದ್ಯ. ಇವಾಗ ಮುಂದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಆದ್ಮೇಲೆ ಬರೋ 3 ಸೂತ್ರಗಳಿಂದ ಅವರು ಪರಮತದಲ್ಲಿ ಅಂದ್ರೆ ಅದ್ವೈತವನ್ನು ಒಪ್ಪದೇ ಇರೋ ಮತದಲ್ಲಿ ಅವ್ರ ಮತಗಳಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದೊಂದು ಜೀವರುಗಳೆಲ್ಲ ಬೇರೆ ಬೇರೆ ಇದ್ದಾರೆ, ಸತ್ಯವಾಗಿ ಬೇರೆ ಬೇರೆಯಾಗಿದ್ದಾರೆ ಜೀವರುಗಳು. ಆಮೇಲೆ ಪ್ರತಿ ಜೀವಾನು ವಿಭು ಅಂತ ಹೇಳಿದ್ರೆ ಏನು, ಆ ಸರ್ವವ್ಯಾಪಿಯಾಗಿ ಪ್ರತಿ ಜೀವಾನು ಇದ್ದಾನೆ.
ಆ ಥರ ಹೇಳ್ತಾರೆ ಸಾಂಖ್ಯರಲ್ಲಿ, ನ್ಯಾಯ ಮತದಲ್ಲಿ ಅಂತ ಮತಗಳಲ್ಲೆಲ್ಲ ಅವರು ಹೀಗೆ ಒಪ್ಕೊಂಡಿರೋದು. ಅವರು ಯೋಗದಲ್ಲಿ ಎಲ್ಲ ಕಡೆನೂ ಜೀವ ನಾನಾತ್ವ ಒಪ್ಕೊಂಡಿದ್ದಾರೆ. ಸತ್ಯವಾಗಿ ಜೀವ ನಾನಾತ್ವ ಇದೆ ಮತ್ತು ಪ್ರತಿ ಜೀವಾತ್ಮ ಕೂಡ ವಿಭು ಅಂದ್ರೆ ಸರ್ವವ್ಯಾಪಿಯಾಗಿದ್ದಾನೆ. ಅವಾಗ ನಮ್ಗೊಂದು ಪ್ರಶ್ನೆ ಬರ್ತಲ್ಲ, ಕ್ಲಾಶ್ ಆಗುತ್ತಲ್ವಾ, ಒಂದು ಸಾಂಕರ್ಯ ಉಂಟಾಗುತ್ತಲ್ಲ. ಈ ಸಾಂಕರ್ಯವನ್ನ ಇವರು ದೋಷ ಇದೆ ನಿಂದ್ರಲ್ಲಿ, ಈ ತರ ಹೇಳಿದ್ರೆ ನಿಂದ್ರಲ್ಲಿ ದೋಷ ಬರುತ್ತೆ. ಒಂದು ಜೀವನ ಒಂದು ಸುಖ ದುಃಖಾದಿಗಳೆಲ್ಲ ಇನ್ನೊಬ್ಬನಿಗೆ ಅಂಟ್ಕೊಳ್ಳಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಇವರು ಸಾಂಕರ್ಯ ಅಂದ್ರೆ ಮಿಕ್ಸಪ್ ಅಂತ, ಓವರ್ಲ್ಯಾಪ್ ಅಂತ ಹೇಳಿದ್ರೆ ಆಕ್ಚುಲಿ ಅದೇ ಸಾಂಕರ್ಯ ಅಂದ್ರೆ. ಸೊ ಈ ತರ ಆಗಕ್ಕೆ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವರು ದೂಷಣೆ ಅವ್ರ ಮೇಲೆ ಮಾಡ್ತಾರೆ. ಅದನ್ನ ಇವರೇ ಹೇಳ್ತಾರೆ ಇವಾಗ. ಹೀಗೆ ಅಸಂತತೇಹೇ ಉಪಾಧಿ ಪರಿಚ್ಛೇದಾತ್ ಅವ್ಯತಿಕರ ಜೀವಾನಾಂ ಸುಖ ದುಃಖಾದಿ ಅಸಾಂಕರ್ಯಂ ಹೀಗೆ ಸ್ವಮತೆ ಸುಖ ದುಃಖಾದಿ ವೈಚಿತ್ರ್ಯಂ ಉಪವಾದ್ಯ. ನಮ್ಮ ವೇದಾಂತ ಮತದಲ್ಲಿ ಬೇರೆ ಬೇರೆ ಜೀವಗಳಾಗಿ ಕಾಣಿಸ್ಕೊಂಡ್ರು ಕೂಡ ಸಾಂಕರ್ಯ ಬರೋದಿಲ್ಲ ಅನ್ನೋದನ್ನ ನಾವು ಹೇಳಕ್ಕಾಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಶರೀರಕ್ಕೆ ಬೇರೆ ಬೇರೆ ಅವ್ರವ್ರು ಮಾಡಿದ ಕರ್ಮ. ಯಾಕಂದ್ರೆ ನೋಡಿ, ಪ್ರತಿಯೊಂದು ಶರೀರದಲ್ಲೂ ಇರೋ ವ್ಯಕ್ತಿ ಇದು ನಾನು ಅಂತ ಅವನಿಗೆ ಬುದ್ಧಿ ಬರ್ತಾ ಇದೆ, ಅವನು ಬೇರೆ ಅಂತ ಅವನಿಗೆ ಬುದ್ಧಿ ಬರ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ತಾನೆ ಇವನು, ನಾನು ಈ ಶರೀರ, ಅವನ ಶರೀರ ಬೇರೆ, ಅವನ್ ಬೇರೆ ವ್ಯಕ್ತಿ ಅಂತ ಇವನೇ ತಿಳ್ಕೊಳ್ತಾನೆ. ಹಾಗಾದ್ರೆ ಏನಾಯ್ತು, ಇವನು ಮಾಡಿದ ಕರ್ಮ ನಾನು ಮಾಡಿದಕ್ಕೆ ನಾನು ಇವಾಗ ಅನುಭವಿಸ್ತಾ ಇದ್ದೀನಪ್ಪ ಅಂತ ಇವನೇ ಹೇಳ್ತಾನೆ. ಅವನು ಅದನ್ನೇ ಹೇಳ್ತಾನೆ, ನಾನು ಮಾಡಿದ್ದು ನಾನು ಅನುಭವಿಸ್ತೀನಿ ಅಂತ. ಸೊ ಪ್ರತಿಯೊಬ್ಬರಿಗೂ ಕೂಡ ಅಜ್ಞಾನದಿಂದ ಆ ಶರೀರದಲ್ಲಿ ಮಾತ್ರ ನಾನು ಅಂತ ಒಂದು ಬುದ್ಧಿ ಬರೋದ್ರಿಂದ ಆ ಶರೀರದಲ್ಲಿ ಇದ್ಕೊಂಡು ಅವರು ಹಿಂದೆ ಕರ್ಮಗಳೆಲ್ಲ ಮಾಡಿರ್ತಾರೆ, ಆ ಕರ್ಮ ಫಲವನ್ನ ಅವ್ರು ಇವಾಗ ಅನುಭವಿಸ್ತಾ ಇದ್ದಾರೆ ಅಂತ ಆಸ್ತಿಕರಾಗಿರೋ ಎಲ್ಲರೂ ಕೂಡ ಅದನ್ನ ಹೇಳ್ತಾರೆ. ಹಾಗೆ ಹೇಳ್ಕೊಂಡು ನಾವು ಪ್ರತಿಯೊಬ್ಬರು ಬೇರೆ ಬೇರೆ, ಅದರಿಂದ ಇವನ ಕರ್ಮ ಇವನಿಗೆ ಅಂಟಲ್ಲ ಅಂತ ನಾವು ಹೇಳ್ಬೋದು. ಆದ್ರೆ ಪರಮತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಮತ ನಾನು ಹೇಳಿದ್ನಲ್ಲ, ನ್ಯಾಯ, ಸಾಂಖ್ಯ, ಯೋಗ ಅಂತ ಆ ಮತಗಳಲ್ಲಿ ಜೀವಗಳೆಲ್ಲ ಬೇರೆ ಬೇರೆ. ಆಮೇಲೆ ಅವರ ಆತ್ಮ ಇದೆಯಲ್ಲ ಅದು ವಿಭು, ಆ ಜೀವಾತ್ಮ ವಿಭಾಗಿದ್ದಾನೆ. ಹಾಗಿದ್ದಾಗ ಏನಾಗುತ್ತೆ, ಒಂದಕ್ಕೊಂದು ಅವರು ಈ ಉಪಾಧಿ ಎಲ್ಲ ಹೇಳೋದೇ ಇಲ್ಲ. ಅವರು ಅವ್ನು ಬೇರೆ ಇವನ್ ಬೇರೆ ಅಂತ ಉಪಾಧಿ ಭೇದದಿಂದ ನಾವು ಅದ್ವೈತದಲ್ಲಿ ಹೇಳ್ತಾರೆ, ಅವ್ರು ಹೇಳೋದಿಲ್ಲ. ಅವ್ರು ಬೇರೆ ಏನೋ ಒಂದು ವ್ಯವಸ್ಥೆ ಹೇಳ್ತಾರೆ. ಹಾಗಿದ್ರು ಕೂಡ ಇವ್ರು ಏನ್ ಮಾಡ್ತಾರೆ, ಅವ್ರ ಮೇಲೆ ದೂಷಣ ಹೇಳ್ತಾರೆ. ಇವರು ಅದೃಷ್ಟ ಅನಿಯಮಾತ್ ಅಂತ ಹೇಳ್ಬಿಟ್ಟು ಇತ್ಯಾದಿ ಸೂತ್ರತ್ರಯೇಣ ಸರ್ವಗತ ವಾಸ್ತವ ಅನೇಕ ಆತ್ಮವಾದಿ ಮತೆ ಸರ್ವೇಷು ಶರೀರೇಷು ಅಪಿ ಸರ್ವೇಷಾಂ ಆತ್ಮನಾಂ ಸನ್ನಿಧಾನಾತ್ ಸನ್ನಿಧೌ ಉತ್ಪದ್ಯಮಾನ ದೃಷ್ಟಸ್ಯ ಸಾಧಾರಣ್ಯಾತ್ ಉತ್ಪದ್ಯಮಾನ ಅದೃಷ್ಟಸ್ಯ ಸಾಧಾರಣ್ಯಾತ್ ಸುಖ ದುಃಖಾದಿ ಸಾಂಕರ್ಯಂ ಆಪಾದಯಾಮಾಸ. ಅಂದ್ರೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ಮತಗಳಲ್ಲಿ ಪ್ರತಿ ಆತ್ಮನು ವಿಭವಾಗಿದ್ದಾನೆ. ಅವಾಗ ಏನಾಗುತ್ತೆ, ಈ ಆತ್ಮ ಇರೋ ಕಡೆ ಬಾಕಿ ಆತ್ಮಗಳು ಇದೇ ಇರುತ್ತೆ ಅಲ್ವಾ. ಸಾಕರಿ ಅಂದ್ರೆ ಅದೇ ತಾನೇ ಆಗುತ್ತೆ. ಅವಾಗ ಏನಾಗುತ್ತೆ, ಇವನ ಶರೀರದಲ್ಲಿ ಅಥವಾ ಇವನ ಕರ್ಮಗಳಿಂದ ಉತ್ಪತ್ತಿ ಆಗೋ ಅದೃಷ್ಟ ಅಂತ ಇದೆಯಲ್ಲ, ಅಂದ್ರೆ ಪಾಪ ಪುಣ್ಯಗಳ ಒಂದು ಫಲ ಅಂತ ಇದೆಯಲ್ಲ, ಅದು ಎಲ್ಲ ಆತ್ಮಗಳು ಕೂಡ ಅಲ್ಲೇ ಇರೋದ್ರಿಂದ ಅವ್ರಗಳಿಗೂ ಕೂಡ ಅದು ಅಂಟುತ್ತೆ, ಅವ್ರಗಳದಿಂದ ತಪ್ಪಿಸ್ಕೊಳ್ಳಕ್ ಆಗೋದೇ ಇಲ್ಲ ಅಂತ ಆಗುತ್ತೆ ಅವ್ರ ಮತದಲ್ಲಿ. ಯಾಕಂದ್ರೆ ಅವರು ಉಪಾಧಿ ಭೇದ ಅಂತ ಅವ್ರು ಹೇಳ್ತಾ ಇಲ್ಲ. ಹಾಗಾಗಿ ಅವರಲ್ಲಿ ಈ ಓವರ್ಲ್ಯಾಪ್ ಅನ್ನೋದು, ಅದರಿಂದ ಬರೋ ಈ ದೋಷವನ್ನ ಅವರು ಅವ್ರಿಗೆ ಪಾರು ಮಾಡಕ್ ಆಗೋದಿಲ್ಲ ಅಂತ ವೇದಾಂತ ಮತದಿಂದ ಅವ್ರನ್ನ ನಿರಾಕರಣೆ ಮಾಡಿ ಅವ್ರು ತೋರಿಸ್ತಾ ಇದ್ದಾರೆ ಇದರಲ್ಲಿ. ಅದೇನ್ ಮಾಡಿದವರು ತತಃ ಆತ್ಮೈಕತ್ವೇ ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ, ಇಲ್ಲ ಅವರು ಆಗೋದಿಲ್ಲ ನ್ಯಾಚುರಲ್ ಆಗಿ. ಆದ್ರೆ ಅವರು ಈ ತರ ಒಂದು ಒಪ್ಕೊಂಡಿದ್ದಾರೆ, ಅವ್ರ ಸಿದ್ಧಾಂತವನ್ನು ಹೀಗೆ ಹೇಳ್ತಾ ಇದ್ದಾರೆ ಅವರು. ಆಗೋದಿಲ್ಲ ಅಂತ ನಾವು ಹೇಳಿದ್ರು ಕೂಡ ನೀನು ಒಪ್ಕೊಂಡಿರೋ ರೀತಿಯಲ್ಲಿ ನಿನಗೆ ಈ ತರ ಆಗುತ್ತೆ ಅಂತ ಆಪತ್ತಿ ತೋರಿಸ್ತಾ ಇದ್ದಾರೆ. ದಿಸ್ ವಿಲ್ ಬಿ ದಿ ಕಾನ್ಸಿಕ್ವೆನ್ಸ್ ಆಫ್ ಯುವರ್ ಇದು ಸಿಸ್ಟಮ್ ಅಂತ. ಸೊ ನಿನ್ ಸಿಸ್ಟಮ್ ಅಲ್ಲಿ ಏನ್ ಮಾಡಿದ್ದೆ ನೀನು, ಎಲ್ಲ ಆತ್ಮನೂ ವಿಭೂತ ಹೇಳ್ತಾ ಇದ್ದೆ ನೀನು. ಅವಾಗ ಏನಾಗುತ್ತೆ, ಎಲ್ಲಾ ಕಡೆನೂ ಎಲ್ಲರೂ ಇದ್ದಾರೆ ಅಂತ ಆಗುತ್ತೆ ಅದು. ಹಾಗಾದ್ರೆ ಒಂದು ಅಂತಃಕರಣದಲ್ಲಿ ಅವನು ಮಾಡಿದ ಕರ್ಮಗಳ ಒಂದು ಫಲ ಅಂತ ಬರ್ತಲ್ಲ, ಆ ಜಾಗದಲ್ಲಿ ಬಾಕಿಯವರು ಕೂಡ ಇರೋದ್ರಿಂದ ಅವ್ರಗಳಿಗೆಲ್ಲ ಇದು ಅಂಟಲ್ಲ ಅಂತ ಮಾಡಕ್ಕೆ ನಿಮ್ಗೆ ಏನು ದಾರಿ ಇದೆ ಅಂತ ಹೇಳ್ಬಿಟ್ಟು ಇವರು ಅದ್ಮೇಲೆ ಅಪಾದನೆ ಮಾಡ್ತಾರೆ. ಆದ್ರೆ ವೇದಾಂತ ಮತದಲ್ಲಿ ಯದ್ಯಪಿ ಆತ್ಮ ಅನ್ನೋದು ಇದು ವಿಭು, ಆದ್ರೆ ಅದು ಒಂದೇ ಆತ್ಮ ಅದು. ಆದ್ರೆ ಈ ಶರೀರಾದಿಗಳು ಮಾತ್ರ, ಪಂಚಕೋಶಗಳು ಮಾತ್ರ ಬೇರೆ ಬೇರೆ ಅವುಗಳು. ಸೊ ಹಾಗಾಗಿ ಈ ಉಪಾಧಿಯಲ್ಲಿ ಇರೋದು ಇದಕ್ಕೆ ಬರೋದಿಲ್ಲ ಅಂತ ನಾವು ಸೆಪರೇಟ್ ಮಾಡಿ ತೋರ್ಸಕ್ಕೆ ನಮ್ಗೆ ಆಗುತ್ತೆ. ಉಪಾಧಿ ಭೇದನ ಮಾಡಕ್ಕಾಗುತ್ತೆ. ಅದು ಅವ್ರ ಹತ್ರ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ಆ ದೋಷವನ್ನು ಹೇಳ್ತಾ ಇದ್ದಾರೆ. ತತಃ ಆತ್ಮೈಕತ್ವೇ, ಹಾಗಾಗಿ ಆತ್ಮ ಒಂದೇನೆ ಅಂತ ಹೇಳುವಾಗ ಇದನ್ನ ಆತ್ಮ ಒಂದೇನೆ ಅಂತ ಹೇಳೋರನ್ನ ನೋಡಿ ಬಾಕಿಯವರು ಅಪಾದನೆ ಮಾಡ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀನ್ ಹೇಳ್ತಾ ಇದೆಯಾ ಎಲ್ಲರಲ್ಲೂ ಇರೋದು ಒಂದೇ ಆತ್ಮ ಅಂತ ಹೇಳ್ತಾ ಇದೆಯಾ, ಅವಾಗ ಅವನಿಗೆ ಬರೋ ಸುಖ ದುಃಖಗಳೆಲ್ಲ ನಿನಗೂ ಬರುತ್ತೆ ಅಂತ ಹೇಳ್ಬೇಕಾಗುತ್ತೆ. ಮತ್ತು ಒಬ್ಬ ಮುಕ್ತನಾದ್ರೆ ಎಲ್ಲರೂ ಮುಕ್ತರಾದ್ರು ಅಂತೆಲ್ಲ ಹೇಳ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದು ಅದ್ವೈತದಲ್ಲಿ ಅದೆಲ್ಲ ಒಪ್ಕೊಳ್ಳೋದಿಲ್ಲ, ಇಲ್ಲ ಆಗೋದೇ ಇಲ್ಲ ಅದೆಲ್ಲ. ಯಾಕಂದ್ರೆ ಪ್ರತಿಯೊಬ್ಬನು ಕೂಡ ನಾನು ಅಂತ ಅವನು ಒಂದು ಪರಿಚ್ಛಿನ್ನವಾಗಿ ಅವನೇ ತಿಳ್ಕೊಂಡಿದ್ದಾನೆ.
ಹಾಗಾಗಿ ಅವನೇನು ಜ್ಞಾನಿ ಆಗ್ಬಿಟ್ರೆ ಅವನು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವಾಗ ಸರಿಯಾದ ಅರ್ಥವೇ ಬಂದ್ಬಿಡುತ್ತೆ ಅವರಿಗೆ. ಶರೀರಾದಿಗಳೆಲ್ಲ ಮಿಥ್ಯ ಅಂತ ಬಂದ್ಬಿಡುತ್ತೆ. ಅದು ಅವಾಗ ಇರೋದು ಒಂದೇ ಚೈತನ್ಯ, ಅದೇ ಸತ್ಯ ಚೈತನ್ಯ, ಬಾಕಿ ಇದೆಲ್ಲ ಕೂಡ ಮಿಥ್ಯವಾಗಿರೋದು. ಹಾಗಾಗಿ ಎಲ್ಲರದು ಸುಖ ದುಃಖ ಎಲ್ಲ ನನ್ಗೆ ಬರುತ್ತೆ ಅಂತ ಹೇಳಕ್ ಬರೋದೇ ಇಲ್ಲ ಅದು ಅಂತ. ನನ್ನ ಸುಖ ದುಃಖವೇ ನನಗೆ ಬರೋಲ್ಲ ಅಂತ ಇರುವಾಗ ಬಾಕಿ ಇರೋದೆಲ್ಲ ಹೇಗೆ ನನಗೆ ಬರುತ್ತೆ ಅಂತ ಬರುತ್ತೆ ಅಲ್ವಾ. ಯಾಕಂದ್ರೆ ಇವನು ನಮ್ಮ ವೇದಾಂತ ದೃಷ್ಟಿಯಿಂದ ಆತ್ಮ ಚೈತನ್ಯಕ್ಕೆ ಇದ್ರ ಲೇಪನೇ ಇಲ್ಲ, ಇವುಗಳೆಲ್ಲ ಮಿಥ್ಯ, ಇವುಗಳ ಆತ್ಮ ಅದಕ್ಕೆಲ್ಲ ಸಂಬಂಧವೇ ಇಲ್ಲ. ಅದಕ್ಕೆ ಆಗಿರುವಾಗ ನಾನು ಅಂತ ಹೇಳ್ತಾ ಇರೋ ನನ್ನ ಶರೀರ ನನ್ನ ಅಂತಃಕರಣ ಅಂತ ಹೇಳುವಾಗ ನನ್ನ ಅಂತಃಕರಣದಲ್ಲಿ ಬರೋ ಸುಖ ದುಃಖಗಳೇ ನನಗೆ ಅಂಟಲ್ಲ, ನಾನು ಅದಕ್ಕೆ ಸಾಕ್ಷಿಯಾಗಿದ್ದೀನಿ ಅಂತ ಹೇಳುವಾಗ ನಾನು ಎಲ್ಲ ಶರೀರಗಳಲ್ಲೂ ಇರೋ ಸುಖ ದುಃಖಾದಿಗಳಿಗೆಲ್ಲ ನಾನೇ ಸಾಕ್ಷಿಯಾಗಿದ್ದೀನಿ ಅಂತ ನಾನು ಧೈರ್ಯವಾಗಿ ಹೇಳ್ಬೋದು ನಾನು. ಹಾಗಾಗಿ ನಾನೇ ಎಲ್ಲದರಲ್ಲೂ ಇದ್ದೀನಿ, ಅದಕ್ಕೆಲ್ಲ ಇದೆ, ನಾನೇ ಸರ್ವ ಶರೀರೇಶು ನಾನೇ ಇದ್ದೀನಿ ಅಂತ ಹೇಳೋ ಶ್ಲೋಕಗಳೆಲ್ಲ ಕೂಡ ವೇದಾಂತ ಮತದಲ್ಲಿ ಅನುಸಂಧಾನಕ್ಕೆ ಇದೆ ಆ ಥರ. ಹಾಗಾಗಿ ಸುರ ನರ ತಿರಿಗಾದಿ ಸಕಲ ಶರೀರಗಳಲ್ಲೂ ಇರೋದು ನಾನೇನೆ ಅಂತ, ಒಂದೇ ಸಾಕ್ಷಿನೇ ಎಲ್ಲದರಲ್ಲೂ ಇರೋದು ಅಂತ. ಸೊ ಹೀಗೆ ತತಃ ಆತ್ಮೈಕತ್ವೇ ದೋಷಾಭಾವಾತ್ ತಸ್ಮಾತ್ ಅದ್ವಯಾನಂದ ರೂಪೇಣ ವೇದಾಂತ ವೇದ್ಯತಾ ಉಪಪದ್ಯತೆ ಇತಿ ಭಾವ. ಹಾಗಾಗಿ ಈ ಬ್ರಹ್ಮಸ್ವರೂಪ ಆತ್ಮಸ್ವರೂಪ ಇದೆಯಲ್ಲ, ಅದು ವೇದಾಂತದಿಂದ ಪ್ರತಿಪಾದಿತವಾಗಿರೋ ಸ್ವರೂಪನೇ ಅದು ಅದ್ವಿತೀಯವಾದ ಸ್ವರೂಪನೇ ಅದು. ಅದರಲ್ಲಿ ಯಾವುದೇ ವಿಧದ ದೋಷನೂ ಹೇಳಕ್ಕಾಗೋದಿಲ್ಲ ನೀನು. ಹಾಗಾಗಿ ಇದರಲ್ಲಿ ದೋಷ ಯಾವುದೂ ಇಲ್ಲ ಅಂತ ಈ ಶ್ಲೋಕದ ಅರ್ಥ. ಹಾಗಾಗಿ ಈ ಶ್ಲೋಕ ಒಂದ್ಸತಿ ಹೇಳಿಬಿಟ್ಟು ನಾವು ಮುಂದಕ್ಕೆ ಹೋಗೋಣ. ಪಶ್ಯನ್ ಶುದ್ಧೋಪ್ಯಕ್ಷರ ಏಕೋ ಗುಣಭೇದಾನ್ ನಾನಾಕಾರಾನ್ ಸ್ಫಾಟಿಕವತ್ ಭಾತಿ ವಿಚಿತ್ರಃ ಭಿನ್ನಶ್ಚಿನ್ನಶ್ಚಾಯಮಜಃ ಕರ್ಮಫಲೈಃ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಇವಾಗ ಮುಂದಿನ ಶ್ಲೋಕಕ್ಕೆ ಒಂದು ಅವತಾರಿಕೆ ಇಟ್ಟಿದ್ದಾರೆ. ಅವತಾರಿಕೆ ಓದ್ಬಿಟ್ಟು ನಾವು ಮುಂದಿನ ಶ್ಲೋಕ 18ನೇ ಶ್ಲೋಕ ನೋಡೋಣ. ಆಮೇಲೆ ಇವಾಗ ಇದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಮುಂದಿನ ಶ್ಲೋಕದ ಥೀಮ್ ಯಾವ್ದು ಅಂತ ಹೇಳಿದ್ರೆ, ಎಲ್ಲಾ ದೇವತೆಗಳು ನಾವು ನಮ್ದ್ರಲ್ಲಿ ಹೇಳ್ತಾರಲ್ಲ 33 crores ಅಂತ ಹೇಳ್ತಾರೆ ಕೆಲವರು, ಆದ್ರೆ ಆಕ್ಚುಲಿ 33 ಕೋಟಿ ಅಂತ ಹೇಳಲೇ ಇಲ್ಲ, ಅದು 33 ಕ್ಯಾಟಗರೀಸ್ ಇರೋದಷ್ಟೇನೆ. ಅದಕ್ಕೆ ಆತರ 33 ಕ್ಯಾಟಗರೀಸ್ ಆಗಿರೋ ಕ್ಯಾಟಗರೀಸ್. ಇವಾಗ ನೋಡಿ, 11 ರುದ್ರರು, 12 ಆದಿತ್ಯರು, 8 ವಸುಗಳು, ವಸು ಅಂತ ಹೇಳ್ತೀವಲ್ಲ ಅದು. ಸೊ ಹೀಗೆಲ್ಲ ಬಂದ್ಬಿಟ್ರೆ ಇಷ್ಟಲ್ಲೇ ಎಲ್ಲ ಸೇರ್ಬಿಡ್ತಾರೆ. ಎಷ್ಟು ಬಂದ್ಬಿಡುತ್ತೆ? 33 ಇನ್ನು ಕೆಲವೊಂದು ಸೇರಿಸ್ಕೊಂಡು ಅಶ್ವಿನಿ ಕುಮಾರ್ಗಳು ಇವೆಲ್ಲ ಸೇರ್ಕೊಂಡು 33 ಅಂತ ಹೇಳಿ ಇದು ಮಾಡ್ತಾರೆ. ಹೀಗೆ ನಮಗೆ ಎಲ್ಲಾ ದೇವತೆಗಳು ಬೇರೆ ಬೇರೆಯಾಗಿ ಕಾಣಿಸ್ಕೊಳ್ತಾರಲ್ಲ, ಅವ್ರು ವಾಸ್ತವವಾಗಿ ಬೇರೆ ಬೇರೆ ಅಲ್ಲ, ಅದು ಒಂದೇ ಚೈತನ್ಯದ ಬೇರೆ ಬೇರೆ ಫಾರ್ಮ್ಸ್ ಅಷ್ಟೇನೆ ಅಂತ. ಹಾಗಾಗಿ ಯಾರು ಹರಿಹರ ಬ್ರಹ್ಮ ಎಲ್ಲರೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಎಲ್ಲ ಇಂದ್ರಾದಿಗಳು ಎಲ್ಲರೂ ಕೂಡ ಒಂದೇ ಚೈತನ್ಯವೇ ಆಯಾ ರೂಪಗಳಲ್ಲಿ ಕಾಣಿಸ್ಕೊಳ್ಳೋದು, ನಾಮರೂಪಗಳು ಬೇರೆ ಬೇರೆ ಅಷ್ಟೇ ಅಂತ. ಅದಕ್ಕೆ ಕೆಲವು ಮಂತ್ರಗಳೆಲ್ಲ ಇದೆ, ಕೆಲವು ಅದಕ್ಕೆ ಅದೆಲ್ಲ ಇದೆ ಅಂತದ್ದು. ಅದು ಬಿಟ್ಟು ಕೆಲವು ಮಂತ್ರಗಳು ಇದನ್ನೇ ಹೇಳೋ ಮಂತ್ರಗಳಿದೆ. ಅದರಿಂದ ಇದನ್ನೆಲ್ಲ ಉದರಿಸಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವರುಗಳೆಲ್ಲ ವಾಸ್ತವವಾಗಿ ಬೇರೆ ಅಲ್ಲ ಅಂತ ಅದಕ್ಕೆ ಪ್ರಮಾಣ ತೋರಿಸ್ತಾ ಇದ್ದಾರೆ. ಪ್ರಮಾಣ ತೋರಿಸ್ಬಿಟ್ಟು ಈ ಹರಿಸ್ತುತಿಯಲ್ಲಿ ಬರೋ ಆ ಶ್ಲೋಕವನ್ನ ಅದಕ್ಕೆ ಅನ್ವಯಿಸ್ತಾರೆ ಇವರು. ಹೀಗೆ ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಆಹುಹು ಅಂತ ಒಂದು, ಅತಃ ದಿವ್ಯ ಸುಪರ್ಣಃ ದಿವ್ಯಸ ಸುಪರ್ಣಃ ಗರುತ್ಮಾನ್ ಅಂತ ಒಂದು ಮಂತ್ರ ಇದೆ. ಏನಂತ ಹೇಳ್ತೆ ಅಂದ್ರೆ, ಇಂದ್ರ ಬೇರೆ ಮಿತ್ರ ಬೇರೆ. ಅಂದ್ರೆ ಇಂದ್ರ ನಮಗೆ ಪ್ರಸಿದ್ಧವಾದ ಇಂದ್ರ, ಮಿತ್ರ ಅಂದ್ರೆ ಸೂರ್ಯ, ಆಮೇಲೆ ವರುಣ ಅನ್ನೋದು ಅವರುಣ ದೇವತೆ, ಆಮೇಲೆ ಅಗ್ನಿ ಅಂತ ಬೇರೆ. ಆಮೇಲೆ ಹೀಗೆ ಇದನ್ನ ಬೇರೆ ಬೇರೆ ಅಂತ ಹೇಳ್ತಾರೆ ಎಲ್ಲರೂ, ಆದ್ರೆ ಅದೆಲ್ಲವೂ ಕೂಡ ವಾಸ್ತವಾಗಿರೋದು ಒಂದೇನೆ ಅದರಲ್ಲಿ ಅಂತ ಇದನ್ನ ಅವರು ಕರೆಕ್ಟ್. ಸೊ ಹೀಗೆ ಇರೋದು ಒಂದೇನೇ ಚೈತನ್ಯ, ದೇವತೆಗಳಾಗಿ ಅದೇ ತೋರ್ಕೊಳ್ತಾ ಇದೆ ಅಂತ ಅದಕ್ಕೆ ಮಂತ್ರಗಳು ಹೇಳ್ತಾ ಇದ್ದಾರೆ. ಆಮೇಲೆ ಏಕಂ ಸತ್ ವಿಪ್ರ ಬಹುದಾ ವದಂತಿ ಅಂತ ಅದೇ ಮಂತ್ರದಲ್ಲಿ ಬರೋದು. ಒಂದೇ ಸತ್ಸ್ವರೂಪವನ್ನ ಒಂದೇ ಆಗಿರೋದನ್ನ, ಹೌದು, ಋಗ್ವೇದದಲ್ಲಿ ಬರೋ ಮಂತ್ರ ಅದರಲ್ಲಿ ಇದೆ. ಹಾಗಾಗಿ ಹೌದು, ಏಕಂ ಸತ್ ವಿಪ್ರ ಬಹುದಾ ವದಂತಿ ಅಂತ ಹೇಳ್ತಾರೆ. ಹೇಳಿ ಅಗ್ನಿಂ ಯಂ ಅಗ್ನಿಂ ಯಮಂ ಮಾತರೇಶ್ವಾನ ಮಾಪುಹು ತದೇವ ಅಗ್ನಿ ತದ್ವಾಯು ತದ್ ಸೂರ್ಯ ತದ್ ಚಂದ್ರಮಾಹ ಅಂತ. ಅದೇ ವಾಯು, ಚಂದ್ರನ್, ಸೂರ್ಯ ಎಲ್ಲವೂ ಕೂಡ ಒಂದೇ ವಸ್ತುವಿನೇ. ಅದಕ್ಕೆ ತದೇವ ಅಂತ ಹೇಳ್ತಾ ಇದ್ದಾರೆ. ತದೇವ ಶುಕ್ರಂ ಅಮೃತಂ ತದ್ ಬ್ರಹ್ಮ ತದಾಪಹ ಸ ಪ್ರಜಾಪತಿ ಅಂತ ನಮಗೆ ಯಾವ್ಯಾವ ದೇವತೆಗಳೆಲ್ಲ ಏನೇ ಹೆಸರಿದೆಯೋ ಎಲ್ಲವನ್ನೂ ಇಲ್ಲಿ ಸೇರಿಸ್ಬಿಡ್ತಾ ಇದ್ದಾರೆ. ಆಮೇಲೆ
ಸ ಬ್ರಹ್ಮ ಸ ಶಿವ ಸೇಂದ್ರ ಸೋಕ್ಷರ ಪರಮಸ್ವರಾಟ್ ಅಂತ ನಾವು ನಾರಾಯಣ ಸೂಕ್ತದಲ್ಲಿ ಹೇಳ್ತೀವಲ್ಲ, ಅದನ್ನು ಇವರು ಕೋಟ್ ಮಾಡ್ತಾ ಇದ್ದಾರೆ. ಸಯೇವ ವಿಷ್ಣು ಸ ಪ್ರಾಣ ಸ ಕಾಲೋ ಅಗ್ನಿ ಸ ಚಂದ್ರಮಾಹ ಅಂತ ಇದೇ ಉತ್ತರ ಒಂದು ಮಂತ್ರ ಕೈವಲ್ಯ ಉಪನಿಷತ್ತಲ್ಲಿ ಕೂಡ ಬರುತ್ತೆ. ಅದು ಸಯೇವ ವಿಷ್ಣು ಅಂತೆಲ್ಲ ಬರುತ್ತೆ. ಅದು ಎಲ್ಲವನ್ನೂ ಇವರು ಸೇರಿಸಿ ಹೇಳ್ಬಿಟ್ಟು ಇತ್ಯಾದಯ ಮಂತ್ರಾಹ ಬ್ರಹ್ಮಣಃ ಏವ ಸಕಲ ದೇವತಾತ್ಮಕತೆಯ ಅವಸ್ಥಾನಂ ಆಗುವು. ಒಂದೇ ಬ್ರಹ್ಮವೇ ಎಲ್ಲ ದೇವತೆಗಳಾಗೂ ಕೂಡ ಅದೊಂದೇ ಇರೋದು ಅಂತ ಈ ಮಂತ್ರಗಳೆಲ್ಲ ನಮಗೆ ತೋರಿಸ್ಕೊಡ್ತಾ ಇದೆ. ಈ ಮಂತ್ರಗಳಲ್ಲಿ ಹೇಳಿರೋ ಕೆಲವು ಶಬ್ದಗಳಿಗೆ ಮಾತ್ರ ಒಂದು ಓವರ್ಲ್ಯಾಪ್ ಇರೋ ತರ ಕಾಣಿಸ್ಕೊಳ್ಳೋದ್ರಿಂದ ಇವರು ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಏನಂದ್ರೆ ನೋಡಿ, ಈ ತದೇವ ಶುಕ್ರಂ ಅಮೃತಂ ಅಂತ ಒಂದು ಮಂತ್ರ ಹೇಳ್ತಾನಲ್ಲ, ಈ 68 ಪೇಜಲ್ಲಿ ಬಿಗಿನಿಂಗ್ ಅಲ್ಲಿ ಅಲ್ಲಿ ಇರೋ ಶುಕ್ರ ಅನ್ನೋದಕ್ಕೆ ಇವರು ಜ್ಯೋತಿಷ್ಮತ್ ಅಂತ ಹೇಳ್ತಾ ಇದ್ದಾರೆ. ಶುಕ್ರ ಅನ್ನೋದಕ್ಕೆ ಅಲ್ಲಿ ಬಂದಿರೋ ಶುಕ್ರ ಅನ್ನೋದಕ್ಕೆ ಜ್ಯೋತಿಷ್ಮತ್ ಅಂದ್ರೆ ಬೆಳಗ್ತಾ ಇರೋ ಅಂದ್ರೆ ರೆಸ್ಪ್ಲೆಂಡೆಂಟ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ, ಆದ್ರೆ ಬೆಳಗುವ ಒಂದು ಚೈತನ್ಯ ಸ್ವರೂಪ. ಹೌದು, ಬ್ರಹ್ಮ ಅಂತ ಒಂದು ಶಬ್ದ ಇದೆ ಅಲ್ಲಿ, ಅದಕ್ಕೆ ವೇದ ಅಂತ ಇವರು ಅರ್ಥ ಮಾಡಿದ್ದಾರೆ. ಯಾಕಂದ್ರೆ ಬ್ರಹ್ಮ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ ಇದೆ. ನಮಗೆ ಪರಬ್ರಹ್ಮ ಅಂತ ಒಂದು, ಚತುರ್ಮುಖ ಬ್ರಹ್ಮ ಅಂತ ಒಂದು, ವೇದ ಅಂತ ಒಂದು, ಬ್ರಾಹ್ಮಣ ಅಂತ ಒಂದು, ಹೀಗೆ ಬೇರೆ ಬೇರೆ ಅರ್ಥ ಎಲ್ಲ ಇದೆ. ಅದಕ್ಕೆ ಇಲ್ಲಿ ಆ ಬ್ರಾಹ್ಮಣ ಅನ್ನೋದಕ್ಕೆ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮಕ್ಷತ್ರ ಅಂತೆಲ್ಲ ಹೇಳ್ತಾರಲ್ಲ, ಅವಾಗ ಬ್ರಾಹ್ಮಣ ಜಾತಿ ಕ್ಷತ್ರಿಯ ಜಾತಿ ಅನ್ನೋದಕ್ಕೆ ಬ್ರಹ್ಮ ಅಂತ ಇದೆ, ಬ್ರಾಹ್ಮಣ ಆ ಕಾಂಟೆಕ್ಸ್ಟ್ ಅಲ್ಲಿ. ಇಲ್ಲ, ಅದು ಬ್ರಹ್ಮನಿಗೆ ಇರೋ ಒಂದು ಇನ್ನೊಂದು ಹೆಸರು. ನಾನು ಹೇಳಿದ ಬ್ರಹ್ಮ ಅನ್ನೋ ಶಬ್ದಕ್ಕೇನೆ ಬೇರೆ ಬೇರೆ ಅರ್ಥಗಳಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ. ಸೊ ಹಾಗಾಗಿ ಇಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ಈ ಮಂತ್ರದಲ್ಲಿ ವೇದ ಅಂತ ಹೇಳಿದ್ರು. ಆಮೇಲೆ ಆಪಹ ನೋಡಿ, ಇನ್ನೊಂದು ಮಂತ್ರದಲ್ಲಿ ಅದರಲ್ಲೇನೆ ತದೇವ ಶುಕ್ರಂ ಅಮೃತಂ ತದ್ ಬ್ರಹ್ಮ ತದಾಪಹ ಅಂತ ಹೇಳಿದೆಯಲ್ಲ, ಅಲ್ಲಿ ಆಪಹ ಅಂತ ಹೇಳಿದ್ರೆ ಆಪಶಬ್ದೇನ ತದ್ ಅಧಿಷ್ಠಾತ ವರುಣ ಉಚ್ಯತೆ. ಆಪಹ ಅಂದ್ರೆ ನೀರು ಅಂತ. ಆದ್ರೆ ನೀರು ಅನ್ನೋದನ್ನ ದೇವತೆ ಅಂತ ಹೇಳೋದಿಲ್ಲ ನಾವು, ವರುಣ ದೇವತೆ ಅಂತ ಒಂದಿದೆಯಲ್ಲ, ಅದರ ಒಂದು ಮ್ಯಾನಿಫೆಸ್ಟೇಷನ್ ಈ ನೀರು ಅಂತ. ಹಾಗಾಗಿ ಆಪಹ ಅಂತ ಶಬ್ದದಿಂದ ನಾವು ಅದಕ್ಕೆ ದೇವತೆಯಾಗಿರುವ ವರ್ಣನನ್ನು ನಾವು ಇಲ್ಲಿ ಗ್ರಹಿಸಬೇಕು ಅಂತ ಹೇಳಿದ್ರು. ವರ್ಣ ಉಚ್ಯತೆ. ಪ್ರಾಣ ಅಂತ ಒಂದು ಶಬ್ದ ಇದೆ ಅದರಲ್ಲಿ. ಅದರಲ್ಲಿ ಸಯೇವ ವಿಷ್ಣು ಸ ಪ್ರಾಣ ಅಂತ. ಪ್ರಾಣ ಅಂತ ಹೇಳಿದ್ರೆ ಅಲ್ಲಿ ವಾಯು ಅಂತ ತಗೋಬೇಕು ನಾವು. ಯಾಕಂದ್ರೆ ಪ್ರಾಣ ಅಂತ ನಾವು ನಮ್ಮ ಶರೀರದಲ್ಲಿರೋ ಒಂದು ಪ್ರಾಣ ಅಂತ ಇದೆಯಲ್ಲ, ಅದು ಆಕ್ಚುಲಿ ಹೊರಗಡೆ ಇರೋ ವಾಯುನೇ ಗಾಳಿ ಅಂತ ನಾವು ಹೇಳ್ತೀವಲ್ಲ, ಅದೇನೇ ಶರೀರದಲ್ಲಿ ಬಂದಾಗ ಅದಕ್ಕೆ ಪ್ರಾಣ ಅಂತ ಒಂದು ಹೆಸರು ಸಿಗುತ್ತೆ. ಪ್ರಾಣ ಅಪಾನ ವ್ಯಾನ ಅನ್ನೋದೆಲ್ಲ ಆ ವಾಯುವಿನ ಬೇರೆ ಬೇರೆ ವೃತ್ತಿಗಳು. ಹಾಗಾಗಿ ಬೇರೆ ಬೇರೆ ಹೆಸರು ಇದಕ್ಕೆ ವಾಯು. ಆಮೇಲೆ ಕಾಲ ಅಂತ ಒಂದು ಶಬ್ದ ಇದೆ. ಕಾಲ ಅಂದ್ರೆ ಟೈಮ್ ಅಂತ, ಬಟ್ ಆಕ್ಚುಲಿ ಕಾಲ ಅನ್ನೋದು ಸೆಪರೇಟ್ ದೇವತೆ ಅಲ್ಲ, ಅದು ಅದಕ್ಕೆ ಇರೋದು ಪ್ರಜಾಪತಿ ಅಂತ, ಪ್ರಜಾ ಸಂಹರ್ತ ಯಮಃ ಅಂತ. ಹಾಗಾಗಿ ಕಾಲ ಅಂತ ಹೇಳಿದ್ರೆ ನಾವು ಈ ಕಾಂಟೆಕ್ಸ್ಟ್ ಅಲ್ಲಿ ಕಾಲ ಅಂತ ಹೇಳಿದ್ರೆ ಯಾವುದು ಎಲ್ಲವನ್ನೂ ಸಂಹಾರ ಮಾಡುತ್ತೋ ಕೊನೆಯಲ್ಲಿ ಅದನ್ನ ಅಂತಕಾಲ ಅಂತೆಲ್ಲ ಹೇಳ್ತಾರಲ್ಲ, ಅಂತಕಾಂತ. ಸೊ ಹಾಗಾಗಿ ಕಾಲಾಂತಕ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಾಲ ಅಂತ ಹೇಳಿದ್ರೆ ಈ ಒಂದು ಯಮ ಅಂತ ಅದಕ್ಕೆ ಹೆಸರು. ಹಾಗಾಗಿ ಕಾಲ ಅನ್ನೋದಕ್ಕೆ ಈ ಅರ್ಥ ತಗೋಬೇಕಿಲ್ಲಿ. ಏತೈಹಿ ಮಂತ್ರೈಹಿ ಸರ್ವದೇವತಾತ್ಮಕತ್ವೇನ ಸಿದ್ಧಂ ವಿಷ್ಣುಂ ಸ್ತೌತಿ. ಈ ಮಂತ್ರಗಳಿಂದ ಇಷ್ಟೊಂದು ಮಂತ್ರಗಳೆಲ್ಲ ನಾವು ಕೋಟ್ ಮಾಡಿದ್ವಲ್ಲ, ಇದಕ್ಕಿಂತ ಇನ್ನೂ ಕೆಲವೆಲ್ಲ ಇದೆ. ಈ ಮಂತ್ರಗಳಿಂದ ಯಾವ ಒಂದು ಸರ್ವದೇವತಾತ್ಮಕವಾಗಿರೋ ಚೈತನ್ಯ ವಿಷ್ಣು ಅಂತ ಇದೆಯೋ ಆ ವಿಷ್ಣುವನ್ನ ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತ. ಈ ಶ್ಲೋಕವನ್ನ ಒಂದ್ಸತಿ ನಾವು ಹೇಳ್ಬೋದು ಇವಾಗ. ಬ್ರಹ್ಮ ವಿಷ್ಣು ರುದ್ರಕುತಾಶೈ ರವಿಚಂದ್ರ ಇಂದ್ರೋ ವಾಯುರ್ಯಜ್ಞ ಇತಿ ತಂ ಪರಿಕಲ್ಪ್ಯ ಏಕಂ ಸಂತಂ ಯಂ ಬಹುಧಾಹುರ್ಮತಿಭೇದಾತ್ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಇಲ್ಲಿ ನೋಡಿ, ಇಲ್ಲಿ ಭಗವತ್ಪಾದರು ಮಾಡಿರೋ ಈ ಶ್ಲೋಕದಲ್ಲಿ ಅವರಿಗೆ ಯಾವುದೇ ಒಂದು ಇದೇ ನೋಡಿ, ಈ ಶ್ಲೋಕದಲ್ಲಿ ವಿಷ್ಣುನೇ ಪರಬ್ರಹ್ಮ ಅಂತ ಹೇಳಿದ್ರು ಕೂಡ ಆ ವಿಷ್ಣು ಬಂದ್ಬಿಟ್ಟು ಬ್ರಹ್ಮ ಇಂದ್ರ ರುದ್ರ ಇವರಿಂದ ಬೇರೆ ಅಲ್ಲ ಅಂತಾನು ಅವ್ರು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಹಾಗಾಗಿ ಬ್ರಹ್ಮ ವಿಷ್ಣು ರುದ್ರ, ಆಮೇಲೆ ಹುತಾಶಃ ಅಂದ್ರೆ ಅಗ್ನಿಯರು, ರವಿಚಂದ್ರ ಅಂದ್ರೆ ಗೊತ್ತು ನಮಗೆ ಸೂರ್ಯಚಂದ್ರರು ಅಂತ, ಆಮೇಲೆ ಇಂದ್ರ, ಆಮೇಲೆ ವಾಯು, ಆಮೇಲೆ ಯಜ್ಞ ಅಂತ ಹೇಳಿದ್ರೆ ಅದಕ್ಕೆ ಯಜ್ಞ ಅಂದ್ರೆ ವಿಷ್ಣುವಿನ ಒಂದು ರೂಪ ಅಂತ ಹೇಳಿದ್ದಾರೆ. ಯಜ್ಞ ಇತಿ ಇತ್ತಂ ಪರಿಕಲ್ಪ್ಯ. ಹೀಗೆ ನಾವು ಬೇರೆ ಬೇರೆಯಾಗಿ ನಾವು ಕಲ್ಪನೆ ಮಾಡಿ ಹೇಳ್ತೀವಿ. ನಾವೆಲ್ಲ ಪರಿಕಲ್ಪ್ಯ ಅಂದ್ರೆ ನಾವು ಕಲ್ಪನೆ ಮಾಡಿದ್ದಲ್ಲ, ಅದು ಬೇರೆ ನಮಗೆ ಕಲ್ಪನೆ ಮಾಡಿ ಹೇಳುತ್ತೆ ಅದನ್ನ. ಇವ್ರು ಬೇರೆ ಅವ್ರು ಬೇರೆ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ಒಂದು ಈ ತರ ಭೇದ ಮಾಡಿದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೂ ಒಂದು ಪೋರ್ಟ್ಫೋಲಿಯೋ ಇದೆ. ಆ ಪೋರ್ಟ್ಫೋಲಿಯೋ ಇರೋದ್ರಿಂದ ಅವ್ರನ್ನ ನಾವು ಪ್ರಾರ್ಥನೆ ಮಾಡ್ಕೊಂಡಾಗ ನಮಗೆ ಅದರಿಂದ ಒಂದು ಫಲವನ್ನು ನಮಗೆ ಪಡ್ಕೊಳ್ಳೋಕೆ ಆಗುತ್ತೆ ಅಂತ ಕಾರಣದಿಂದ ಆ ಪೋರ್ಟ್ಫೋಲಿಯೋಸ್ನ ಸೆಪರೇಟ್ ಆಗಿ ಮಾಡಿ ತೋರಿಸಿದ್ದಾರೆ.
ಹಾಗಾಗಿ ಈ ಪರಿಕಲ್ಪ್ಯ ಏಕಂ ಸಂತಂ ಯಂ ಬಹುದಾ ಆಹುಹು, ಒಂದೇ ಒಂದು ವಸ್ತುವನ್ನ ಬೇರೆ ಬೇರೆ ಹರವಾಗಿ ಹೇಳ್ತಾ ಇದ್ದಿಲ್ಲ ಆಹುಹು, ಅದು ಮನುಷ್ಯರು ಹೇಳ್ತಾ ಇದ್ದಾರೆ ಅಂತಲ್ಲ, ಶ್ರುತಿ ಇವರು ಋಷಿಗಳು ಇವರೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಆಹುಹು ಮತಿಭೇದ ಅಂದ್ರೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಈ ತರ ಹೇಳಿದ್ದಾರೆ. ತಮ್ ಸಂಸಾರಧ್ವಾಂತ ವಿನಾಶಂ, ಹಾಗಾದ್ರೆ ಒಂದೇ ಆಗಿರೋ ವಿಷ್ಣುವನ್ನೇನೆ ಬೇರೆ ಬೇರೆ ದೇವತೆಗಳಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ಬೇರೆ ಬೇರೆ ದೇವತೆಗಳು ನಿಜವಾಗ್ಲೂ ಬೇರೆ ಬೇರೆನೇ ಅಲ್ಲ, ಅದರಲ್ಲಿ ಇರೋದು ಒಂದೇ ಚೈತನ್ಯವೇ ಅದು ಅಂತ. ಇದಕ್ಕೆ ಮುಂಚೆ ಏನ್ ಮಾಡಿದ್ರು, ಮನುಷ್ಯರಲ್ಲಿ ಎಲ್ಲ ಇರೋದ್ರಲ್ಲಿ ಪ್ರಾಣಿಗಳೆಲ್ಲ ಇರೋದೆಲ್ಲ ಒಂದೇ ಚೈತನ್ಯ ಅಂತ ಹೇಳಿದ್ರು. ಇವಾಗ ಇನ್ನೊಂದು ದೃಷ್ಟಿಕೋನದಿಂದ ಈ ದೇವತಾ ವರ್ಗ ಅಂತ ಮಾತ್ರ ನಾವು ತಗೊಂಡ್ರೆ ಅಲ್ಲಿರೋದೆಲ್ಲ ಕೂಡ ಒಂದೇ ಚೈತನ್ಯವೇ ಅದು ಅಂತ. ಸೊ ಹೀಗೆ ಅದಕ್ಕೆ ಈ ಶ್ಲೋಕದಲ್ಲಿ ಆ ಥರ ಒಂದು ವಿಷ್ಣುಗೆ ಒಂದು ಈಡೆ ಅದನ್ನ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ. ಸೊ ಇವಾಗ ಬ್ರಹ್ಮ ಅಪಂಚೀಕೃತ ಭೂತ ವ್ಯತಿರಿಕ್ತ ಸಕಲ ಸೃಷ್ಟ ಹಿರಣ್ಯಗರ್ಭ ಅಂತ. ಅಂದ್ರೆ ಬ್ರಹ್ಮ ಅಂತ ಶಬ್ದ ಇದೆಯಲ್ಲ, ಅದಕ್ಕೆ ಏನು ಅರ್ಥ ಕೊಡ್ತಾ ಇದ್ದಾರೆ ಅಂದ್ರೆ, ಈ ಅಪಂಚೀಕೃತ ಭೂತ ವ್ಯತಿರಿಕ್ತ ಅಂದ್ರೆ ಈ ಪಂಚಭೂತಗಳು ಅಂತ ನಾವು ಹೇಳ್ತೀವಿ. ಅದು ಪಂಚಭೂತಗಳು ಫಸ್ಟ್ ಉಂಟಾದಾಗ ಅವುಗಳು ಬೇರೆ ಬೇರೆಯಾಗಿ ಇರುತ್ತೆ, ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಅವಾಗ ಅದು ಒಂದು ಪಂಚೀಕರಣ ಅಂತ ಒಂದಕ್ಕೊಂದು ಮಿಕ್ಸ್ ಆಗದೆ ಇರೋ ಒಂದು ಸ್ಟೇಟ್ ಅಲ್ಲಿ ಇರುತ್ತೆ. ಅದು ಆ ಸ್ಟೇಟ್ ಅಲ್ಲಿ ಇರೋ ಒಂದು ಪಂಚಭೂತಗಳಿದೆಯಲ್ಲ, ಅದು ಬಿಟ್ಟು ಬಾಕಿ ಎಲ್ಲದನ್ನು ಇವನೇ ಸೃಷ್ಟಿ ಮಾಡೋದು. ಹಾಗಾದ್ರೆ ಏನಾಯ್ತು, ಈ ಹಿರಣ್ಯಗರ್ಭನೇ ಪಂಚೀಕೃತವಾದ ಒಂದು ಪಂಚಭೂತಗಳ ಒಂದು ಪ್ರಾಡಕ್ಟ್. ಹಿರಣ್ಯಗರ್ಭ ಅನ್ನೋದು ಪಂಚೀಕೃತವಾದ ಒಂದು ಪ್ರಾಡಕ್ಟ್ ಇವನು. ಹಾಗಾಗಿ ಅಪಂಚೀಕೃತವಾದ ಒಂದು ಭೂತಗಳೆಲ್ಲ ಇವನ್ ಸೃಷ್ಟಿ ಮಾಡಲ್ಲ, ಇವನೇ ಬಂದ್ಬಿಟ್ಟು ಅಪಂಚೀಕೃತವಾದ ಪಂಚಭೂತಗಳಿಂದ ಉಂಟಾಗಿರೋ ಒಂದು ಪ್ರಾಡಕ್ಟ್ ಇವನು. ಯಾಕೆಂದ್ರೆ ಈ ಹಿರಣ್ಯಗರ್ಭ ಅನ್ನೋದನ್ನ ಸೂಕ್ಷ್ಮ ಶರೀರಗಳ ಒಂದು ಸಮಷ್ಟಿ ಅಂತ ನಾವು ಹೇಳ್ತೀವಿ. ಸೂಕ್ಷ್ಮ ಶರೀರ ಅನ್ನೋದು ಅಪಂಚೀಕೃತ ಪಂಚಭೂತಗಳಿಂದ ಆಗಿರೋದು. ಹಾಗಾಗಿ ಈ ವಿರಾಟ್ ಅನ್ನೋದು ಪಂಚೀಕೃತವಾದ್ಮೇಲೆ ಸ್ಥೂಲವಾಗಿರೋ ಭೂತಗಳಿಂದ ಆಗಿರೋದು. ಹಾಗಾಗಿ ವಿರಾಟ್ ಮತ್ತು ಹಿರಣ್ಯಗರ್ಭ ಎರಡಕ್ಕೂ ವ್ಯತ್ಯಾಸ ಮಾಡ್ತಾರೆ. ಹಾಗಾಗಿ ಈ ಅಪಂಚೀಕೃತವಾದ ಭೂತಗಳಿಂದ ಇವನು ಉಂಟಾಗಿದ್ದಾನೆ, ಅದರಿಂದ ಇವನು ಅದರಲ್ಲಿ ಸೃಷ್ಟಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಬಾಕಿ ಎಲ್ಲದನ್ನು ಇವನು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬ್ರಹ್ಮ ಅನ್ನೋದಕ್ಕೆ ಅದಕ್ಕೆ ಆ ಥರ ಅರ್ಥ ಕೊಟ್ಟರು ಹಿರಣ್ಯಗರ್ಭ ಅಂತ. ವಿಷ್ಣು ಅಂದ್ರೆ ಯಾರು ಅಂತ ಹೇಳಿದ್ರೆ ಸತ್ವಸಾಧನಕಃ ಸಕಲ ಜಗತ್ ಪಾಲಕಃ ಪರಮೇಶ್ವರ. ವಿಷ್ಣು ಅಂದ್ರೆ ಯಾರು ಅಂತ ಹೇಳಿದ್ರೆ ಸತ್ವಸಾಧನಕ ಅಂದ್ರೆ ಸತ್ವಗುಣವನ್ನ ತಾನ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಇಟ್ಕೊಂಡು ಅವನು ಎಲ್ಲರನ್ನು ಪಾಲನೆ ಮಾಡ್ತಾನೆ ಅಂತ ಹೇಳಕ್ಕಾಗಿ ಈ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ ವಿಷ್ಣು ಅನ್ನೋದಕ್ಕೆ. ರುದ್ರ ಅನ್ನೋದು ಯಾರು ಅಂತ ಹೇಳಿದ್ರೆ ಸತ್ವೋಪಾಧಿಕಃ ತಮಸ್ಸಾಧನಕಃ ಜಗತ್ ಸಂಹರ್ತ ಪರಮೇಶ್ವರ. ಅಂದ್ರೆ ಪ್ರಪಂಚವನ್ನ ಸೃಷ್ಟಿ ಸ್ಥಿತಿ ಲಯ ಅಷ್ಟೇ, ಅದನ್ನೇ ಹೇಳಿ ಲಯ ಮಾಡೋಕೆ ಏನಾಗುತ್ತೆ ಅಂತ ಹೇಳಿದ್ರೆ ಇವನಿಗೆ ಯಾವ ಮೇಲೂ ಕರುಣೆ ಎಲ್ಲ ಬರೋದಿಲ್ಲ. ಇವನಿಗೆ ಎಲ್ಲವನ್ನೂ ಅವ್ರ ಕಾಲ ಬಂದಾಗ ಎಲ್ಲವನ್ನೂ ಎಳ್ಕೊಂಡು ಹೋಗೋದೇ ಇವನು, ನಿರ್ದಾಕ್ಷಿಣ್ಯವಾಗಿ ಎಳ್ಕೊಂಡು ಹೋಗೋದೇ ಇವನು. ಹಾಗಾಗಿ ಸಂಹಾರ ಮಾಡೋ ಸಮಯದಲ್ಲಿ ಅವನಿಗೆ ಈ ಕರುಣೆಯ ಬುದ್ಧಿ ಎಲ್ಲ ಅಲ್ಲಿಗೆ ಬರಬಾರ್ದು ಅವನಿಗೆ. ಹಾಗಾಗಿ ಸಂಹಾರ ಅದಕ್ಕೇನೆ ನೋಡಿ ಈ ಅವತಾರಗಳಲ್ಲಿ ಅಸುರನನ್ನ ಸಂಹಾರ ಮಾಡ್ತಾರಲ್ವ, ನರಸಿಂಹ ಜಯಂತಿ, ನರಸಿಂಹ ಅವತಾರ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಕ್ಕೆ ಬಂದಿದ್ದರು. ಅದಕ್ಕೆ ಒಬ್ರು ಒಂದು ಭಾಗವತದ ಒಂದು ವ್ಯಾಖ್ಯಾನದಲ್ಲಿ ಒಬ್ರು ವಂಶೀಧರ ಅಂತ ಒಂದು ವ್ಯಾಖ್ಯಾನ ಇದೆ. ಭಾಗವತಕ್ಕೆ ತುಂಬಾ ವ್ಯಾಖ್ಯಾನ ಇದೆ, ವಂಶೀಧರ ಅಂತ ಒಬ್ಬರು ವ್ಯಾಖ್ಯಾನ ಇದೆ. ಅದರಲ್ಲಿ ಅವ್ರು ಹೇಳಿದ್ದಾರೆ, ನಾನು ನೋಡಿದ್ದೀನಿ ಅದರಲ್ಲಿ, ಅವ್ರು ಹೇಳ್ತಾರೆ ಈ ವಿಷ್ಣುವಿನ ಪ್ರತಿಯೊಂದು ಈ ಅವತಾರ ಇದೆಯಲ್ಲ, ಅವತಾರದಲ್ಲಿ ಅವನು ಸಂಹಾರ ಮಾಡ್ತಾನಲ್ಲ, ಆ ಸಂಹಾರ ಮಾಡುವಾಗ ಈ ರುದ್ರಾಂಶ ಇಲ್ಲ ಅದು ಅಂತ ಹೇಳ್ತಾರೆ. ರುದ್ರಾಂಶ ಅಂದ್ರೆ ಏನು? ಈ ಸಂಹಾರ ಅಂಶ. ಯಾಕಂದ್ರೆ ಸಂಹಾರ ಮಾಡುತ್ತಾನೆ ಬಂದಿರೋದು. ಈ ಸಂಹಾರ ಅಂತ ಒಂದು ಅಂಶ ಅಲ್ಲೂ ಕೂಡ ಇದ್ದೇ ಇದೆ, ವಿಷ್ಣುವಲ್ಲಿ ಕೂಡ ಅದು ಇದ್ದೇ ಇದೆ ಅಂತ ಹೇಳಕ್ಕೆ ಇದನ್ನು ಹೇಳಿದ್ದಾರೆ, ತಮೋಗುಣ. ಹಾಗಾಗಿ ಆಕ್ಚುಲಿ ನಾನು ಈ ಹಿಂದಿನ ಶ್ಲೋಕದಲ್ಲಿ ಕೂಡ ಹೇಳ್ಬೇಕು ಅಂದ್ಕೊಂಡೆ, ಇದರಲ್ಲಿ ಕೂಡ ಹೇಳ್ಬೋದು ಅದನ್ನ. ಏನಂದ್ರೆ ಈ ಭಾಗವತದಲ್ಲಿ ದಕ್ಷಯಜ್ಞ ಅಂತ ಒಂದು ಬರುತ್ತೆ ನೋಡಿ. ದಕ್ಷಯಜ್ಞ ಭಂಗ ಆಗುತ್ತೆ ಮೊದಲು. ಅವನಿಗೆ ಶಿವನಿಗೆ ಕೊಡಬೇಕಾದ ಆವಿರ್ಭಾಗ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವನ ದಕ್ಷಯಜ್ಞವನ್ನ ಭಂಗ ಮಾಡ್ತಾರೆ. ಶಿವನ ಇವರೆಲ್ಲ ಗಣಗಳೆಲ್ಲ ಸೇರ್ಕೊಂಡು ಭಂಗ ಮಾಡಿದ್ಮೇಲೆ ಶಿವ ಪಾಡಿಗೆ ಅವನ ಕೈಲಾಸದಲ್ಲಿ ಇರ್ತಾನೆ. ಅವನು ಬರೋದೇ ಇಲ್ಲ ಈ ಜಾಗಕ್ಕೆ, ಅವನು ಗಣಗಳೇ ಮಾಡಿರ್ತಾರೆ ಇದೆಲ್ಲವನ್ನೂ ಕೂಡ. ಆದ್ರೆ ಈ ಪ್ರಜಾಪತಿ ಬ್ರಹ್ಮ ಏನ್ ಮಾಡ್ತಾರೆ, ಈ ದಕ್ಷ ಪ್ರಜಾಪತಿ ಅವನು ದಕ್ಷ ಯಜ್ಞ ಮಾಡಕ್ಕೆ ಶುರು ಮಾಡಿದ್ದು ಅದು ಭಂಗವಾಗಿ ಹಾಗೆ ನಿಂತೋಗ್ಬಾರ್ದದು, ಅದು ಮುಗಿಬೇಕು ಅನ್ನೋ ಕಾರಣದಿಂದ ಅದು ಮುಗಿಬೇಕು ಅಂದ್ರೆ ಶಿವನ ಪ್ರಸಾದ ಬೇಕದಕ್ಕೆ. ಹಾಗಾಗಿ ವಿಷ್ಣು ಇವರು ಎಲ್ಲರೂ ಅಲ್ಲಿಗೆ ಬರ್ತಾರೆ, ಶಿವನ ಕೈಲಾಸಕ್ಕೆ ಬರ್ತಾರೆ ಶಿವನನ್ನ ನೋಡಕ್ಕೆ. ಅವಾಗ ಶಿವ ಹೇಗೆ ಕೂತಿರ್ತಾನೆ, ದಕ್ಷಿಣಮೂರ್ತಿಯಾಗಿ ಕೂತಿರ್ತಾನೆ, ಅವನ ಪರತತ್ವವನ್ನ ಎಲ್ಲರಿಗೂ ಬೋಧಿಸ್ತಾ ಇರ್ತಾನೆ. ನೋಡಿ ಕೂಲಾಗಿ ಅವನಿಗೆ ಅವನು ಅದರಲ್ಲಿ ಇದ್ದಾನೆ. ಅವನಿಂದ ಗಲಾಟೆ ಏನಾಗಿದೆಯೋ ಅದೆಲ್ಲ ಅವನಿಗೆ ಕೇರೇ ಇಲ್ಲ. ಅವನ ಹತ್ರ ಕೂತಿರ್ತಾನೆ. ಅವನ ಹತ್ರ ಬಂದು ಇವ್ರು ಕೇಳುವಾಗ ಕೇಳಿ ಎಲ್ಲ ಮುಗಿಸಿದ ಮೇಲೆ ಅಲ್ಲಿ ಎಲ್ಲರನ್ನೂ ನೋಡಿ ವಿಷ್ಣು ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ನಾನು ಈ ಬ್ರಹ್ಮ ಮತ್ತು ಈ ರುದ್ರ
ಮೂವರು ಸೇರಿ ಈ ಪ್ರಪಂಚಕ್ಕೆ ಕಾರಣವಾಗಿದ್ದೀವಿ. ನಮ್ಮ ಮೂವರಲ್ಲಿ ಯಾರು ಕೂಡ ಭೇದ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ. ಇವಾಗ ನಮ್ಮ ದೇಹದಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇದೆಯಲ್ಲ, ಈ ಬೇರೆ ಬೇರೆ ಪಾರ್ಟ್ಸ್ ಇದ್ರೂ ಕೂಡ ದೇಹ ಒಂದೇನೆ. ಹಾಗಿರುವಾಗ ಆ ದೇಹಿಯಾಗಿದ್ದಾನಲ್ಲ ಅವನು ಯಾವ ಒಂದು ಪಾಠವನ್ನು ಅವನು ಪಾರಪಕ್ಷ ಮಾಡೋದಿಲ್ಲ, ಎಲ್ಲವೂ ಕೂಡ ತಾನೇ ಅಂತ ತಿಳಿತಾನೆ. ಹೀಗೆ ಈ ಒಂದೇ ಶರೀರದಲ್ಲಿರೋ ಅಂಗಗಳಲ್ಲಿ ಭೇದ ಮಾಡೋದಿಲ್ವ ಒಬ್ಬ ವಿವೇಕಿ, ಅದೇ ತರ ಇಲ್ಲಿ ಕೂಡ ನಾವು ಈ ಮೂವರಲ್ಲಿ ಕೂಡ ನಮ್ಮಲ್ಲಿ ಯಾರು ಕೂಡ ಭೇದ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಯಾರಾದ್ರೂ ಭೇದ ಮಾಡಿದ್ರೆ ಅವರಿಗೆ ಶ್ರೇಯಸ್ಸಿಲ್ಲ ಅಂತ ಕೂಡ ಅಲ್ಲಿ ಹೇಳಿದ್ದಾನೆ ಅದರಲ್ಲಿ. ಹಾಗಾಗಿ ಈ ದೇವತೆಗಳೆಲ್ಲ ಕೂಡ ಒಂದೇನೆ ಅಂತ ನಾವು ಭಾವಿಸೋದು ಭಾಗವತಕ್ಕೆ ಸಮ್ಮತವಾಗಿದೆ, ವಿಷ್ಣುನೇ ಹೇಳಿರೋ ವಿಷಯ ಅದು. ಹೀಗೆ ಅದಕ್ಕೆ ಇವರು ಎಲ್ಲದಕ್ಕೂ ಅರ್ಥ ಕೊಟ್ಬಿಟ್ಟು ಇವರು ಸ್ವಲ್ಪ ಕಟುವಾಗಿ ಒಂದು ಹೇಳ್ತಾರೆ, ಯಾರು ಈ ವ್ಯಾಖ್ಯಾನ ಮಾಡೋರು. ಕೆಲವರು ರುದ್ರನನ್ನ ಒಂದು ಜೀವ ಅಂತ ಹೇಳ್ತಾರೆ, ಅದು ಸುತರಾಂ ತಪ್ಪು ಅಂತ ಹೇಳ್ಬಿಟ್ಟು ಇವರಿಗೆ ಸ್ವಲ್ಪ ಆಕ್ರೋಶವಾಗಿ ಒಂದು ಹೇಳ್ತಾರೆ. ಇವಾಗ ಹೇಳ್ತಾರೆ, ತಸ್ಯ ತಮ ಉಪಾಧಿಕತ್ವಂ ಜೀವತ್ವ ಆರೋಪಾತ್ ಜೀವತ್ವಸ್ಯ ಬಹುಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ವಿರುದ್ಧತ್ವೇನ ತದ್ವಾದಿನಃ ಪಾಖಂಡ ಶಿರೋಮಣಿತ್ವಾಪತ್ತೇ ಅಂತ ಹೇಳ್ಬಿಟ್ಟು, ಯಾರು ಶಿವನನ್ನ ಒಂದು ಜೀವ ಅಂತ ಹೇಳ್ತಾರೋ ಅವ್ರಿಗೆಲ್ಲ ಅವ್ರ ವಿಷಯ ತಿಳಿದೇ ಇರೋರು ಅಂತ ಹೇಳ್ಬಿಟ್ಟು ಅವ್ರನ್ನ ಪಾಖಂಡಿತ ಖಂಡನೆ ಮಾಡ್ತಾ ಇದ್ದಾರೆ. ಅಂದ್ರೆ ಶಾಸ್ತ್ರಕ್ಕೆ ವಿರೋಧವಾಗಿ ನಡ್ಕೊಳ್ಳೋರು ಅಂತ ಹೇಳ್ಬಿಟ್ಟು ಖಂಡನೆ ಮಾಡ್ತಾ ಇದ್ದಾರೆ. ಆಮೇಲೆ ಅದಕ್ಕೊಂದು ಒಂದು ವಾಕ್ಯ ಹೇಳ್ತಾರೆ, ಸತ್ವಂ ದೇವಾಹ ಹರಾದಯ ಅಂತ ಹೇಳ್ಬಿಟ್ಟು ವಾಸಿಷ್ಠೋಕ್ತೇ ಅಂತ ಹೇಳಿದ್ದಾರೆ. ವಸಿಷ್ಠ ವಚನ ಅಂತ ಇದು ಯೋಗ ವಾಸಿಷ್ಠ ಇದೆಯೋ ಅಥವಾ ಬೇರೆ ಏನಾದ್ರೂ ಸ್ಮೃತಿಯಲ್ಲಿ ಇದೆಯೋ ಗೊತ್ತಿಲ್ಲ ನನಗೆ. ವಾಸಿಷ್ಠ ಸ್ಮೃತಿ ಅಂತ ಒಂದಿದೆ, ಅದರಲ್ಲಿ ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಈ ಒಂದು ವಾಕ್ಯವನ್ನು ಹೇಳ್ತಾರೆ, ಸತ್ವಂ ದೇವಾಹ ಹರಾದಯ. ಹರ ಅಂದ್ರೆ ಶಿವಾದಿ ಎಲ್ಲರೂ ಕೂಡ ಸತ್ವಗುಣದಿಂದಲೇ ಅವರು ಇರೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಹೇಳ್ತಾರೆ. ಇತಿ ವಸಿಷ್ಠ ವಚನ ಆತ ಇತ್ಯಾದಿಷ್ಟ ಸಗುಣ ಗುರುಣ ಭಗವಾನ್ ನಿರ್ಲೋಹಿತಃ ಸತ್ವಾಕೃತಿ ಸ್ವಭಾವತ್ವಾತ್ ಸಸರ್ಜ ಆತ್ಮಸಮಾಹ ಪ್ರಜಾ ಇತಿ ಭಾಗವತ ವಚನಾಚ ಅಂತ ಭಾಗವತದಲ್ಲಿ ಕೂಡ ಒಂದು ಶ್ಲೋಕದಿಂದ ಇವರು ಕೋಟ್ ಮಾಡ್ತಾ ಇದ್ದಾರೆ. ಇದೇನು ಅಂತ ಹೇಳಿದ್ರೆ, ಈ ಬ್ರಹ್ಮನಿಂದ ಆದೇಶ ಪಡ್ಕೊಂಡು ರುದ್ರ ಎಷ್ಟೋ ಸೃಷ್ಟಿ ಎಲ್ಲ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಈ ಒಂದು ಕತೆ ಕೂಡ ಬರುತ್ತೆ. ಅದಕ್ಕೆ ಆ ಕಥೆಯನ್ನ ಇವರು ಈ ಶ್ಲೋಕದಿಂದ ಅವರು ಹೇಳ್ತಾ ಇದ್ದಾರೆ. ಆ ಶ್ಲೋಕ ಕೂಡ ನಾವು ಕಂಡುಹಿಡಿಯಬಹುದು ಏನು ಶ್ಲೋಕ ಅಂತ. ಯಾಕಂದ್ರೆ ಕೆಲವರೆಲ್ಲ ಹೇಳಿದೆ ನೀಲಲೋಹಿತ ಅಂತ ಹೇಳಿದ್ದಾರೆ, ಅದು ಭಾಗವತದಲ್ಲಿ ಇರುತ್ತೆ. ಅದನ್ನು ಕಂಡಿಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ನೋಡಿ, ಇದಕ್ಕೊಂದು ಕತೆ ಕೂಡ ಏನು ಅಂತ ಹೇಳಿದ್ರೆ, ಈ ಬ್ರಹ್ಮ ಅವನ 4 ಈ ಸನಕ ಸನಂದನ ಅಂತ ಮಾನಸ ಪುತ್ರರಿದ್ದಾರಲ್ಲ, ಅವ್ರನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಅವರೆಲ್ಲ ಅವ್ರನ್ನೆಲ್ಲ ಸೃಷ್ಟಿ ಮಾಡಿ ನೀವು ಮುಂದೆ ಪ್ರಜಾಪತಿಗಳಾಗಿ ಅಂತ ಹೇಳ್ತಾನೆ. ಅವ್ರಿಗೆ ಹೇಳ್ತಾರೆ, ನಮ್ಗೆಲ್ಲ ಇದೆಲ್ಲ ನಾವು ಮಾಡೋದೇ ಇಲ್ಲ, ನಾವು ಆತ್ಮ ವಿಚಾರದಲ್ಲಿ ಇರೋದು ನಾವು ಅಂತ ಹೇಳ್ಬಿಟ್ಟು ಅವರು ಇದನ್ನ ಮಾಡಲ್ಲ ಅಂದ್ಬಿಡ್ತಾರೆ. ಅವ್ರು ಮಾಡಲ್ಲ ಅಂತ ಹೇಳಿದ್ಮೇಲೆ ರುದ್ರನನ್ನ ಅವ್ನು ಸೃಷ್ಟಿ ಮಾಡ್ತಾನೆ. ಅವಾಗ ರುದ್ರನಿಗೆ ಕೆಲಸ ಕೊಡೋಕೆ ರುದ್ರ ಕೂಡ ನಾನು ಮಾಡಲ್ಲ ಅಂತ ಹೇಳ್ತಾನೆ ಅಂತ ಹೇಳಿ ಒಂದು ಕತೆ ಬರುತ್ತೆ. ಹೀಗೆಲ್ಲ ಒಂದು ಕಥೆಗಳೆಲ್ಲ ಭಾಗವತದಲ್ಲಿ ಪುರಾಣಗಳೆಲ್ಲ ಬರುತ್ತೆ ಅದು. ಹಾಗಾಗಿ ರುದ್ರನನ್ನ ಬ್ರಹ್ಮ ಸೃಷ್ಟಿ ಮಾಡಿ ಈ ಪ್ರಜೆಗಳೆಲ್ಲ ಉಂಟು ಮಾಡಬೇಕು ನೀನು ಅಂತ ಒಂದು ಕಾರಣಕ್ಕಾಗಿ ಸೃಷ್ಟಿ ಮಾಡ್ತಾನೆ ಅಂತ ಕೂಡ ಒಂದು ಕಥೆ ಇದೆ. ಅದರಿಂದ ಇವರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಬ್ರಹ್ಮನಿಂದ ಇವನು ಸೃಷ್ಟಿ ಆಗಿದ್ದಾನೆ, ಅದರಿಂದ ಇವನೊಂದು ಜೀವ ಅಂತ ಹೇಳ್ತಾರೆ. ಅದನ್ನ ಇವರು ಖಂಡಿಸ್ತಾ ಇದ್ದಾರೆ. ಆತರ ಅದನ್ನ ಹೇಳ್ಬಾರ್ದು. ಯಾಕಂದ್ರೆ ಬೇರೆ ಎಷ್ಟೋ ಶ್ರುತಿ ಸ್ಮೃತಿಗಳೆಲ್ಲ ಶಿವನನ್ನ ಪರಬ್ರಹ್ಮ ಅಂತ ಹೇಳ್ತಾ ಇದೆ. ಹಾಗಿರುವಾಗ ನೀವು ಅದನ್ನ ಜೀವ ಅಂತ ಕ್ಯಾಟಗರೈಸ್ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು ಇವರು ಅದಕ್ಕೆ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಶಿವನಿಗೆ ವಕಾಲತ್ ಹಿಡಿತಾ ಇದ್ದಾರೆ ಇವರು. ಶಿವನ ಪರವಾಗಿ ಇವರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ಶಿವನನ್ನ ನೀವು ಜೀವ ಅಂತ ಹೇಳ್ಬಾರ್ದು ನೀವು ಅಂತ. ಇಷ್ಟೇ ಇಲ್ಲಿರೋದು. ಕುತ್ರಚಿತ್ ಶ್ರೂಯಮಾಣ ತಮಃ ಸಂಬಂಧಸ್ಯ ಕಾರ್ಯಾರ್ಥತ್ವೇನ ಅಪಿ ಉಪಪತ್ತೇಹೇ. ಎಲ್ಲಾದರೂ ಶಿವನಿಗೆ ಒಂದು ತಮಸ್ಸಿನ ಒಂದು ಅಂಶ ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನೆಲ್ಲ ನಾವು ಉಪಪತ್ತಿ ಮಾಡ್ಬೋದು. ಯಾಕಂದ್ರೆ ಇವಾಗ ನಾನು ಹೇಳಿದ್ನಲ್ಲ, ಈ ಪರಬ್ರಹ್ಮವೇ ತಾನು ಸೃಷ್ಟಿ ಸ್ಥಿತಿ ಸಂಹಾರದ 3 ಕಾರ್ಯಗಳು ಮಾಡೋಕ್ಕಾಗಿ ವಿಷ್ಣು ಪುರಾಣದಲ್ಲೆಲ್ಲ ಇದಕ್ಕೆ ಶ್ಲೋಕಗಳೇ ಇದೆ. ಒಂದೇ ಜನಾರ್ದನ ಶಿವ ಅಂತ ಹೆಸರು, ವಿಷ್ಣು ಅಂತ ಹೆಸರು, ಬ್ರಹ್ಮ ಅಂತ ಹೆಸರು. ಹಾಗಾದ್ರೆ ಏನಾಯ್ತು, ಜನಾರ್ದನ ಅಂತ ಇರೋದು ಒಂದೇ ಒಂದು ವ್ಯಕ್ತಿ. ಆ ವ್ಯಕ್ತಿನೇ ಈ ಸೃಷ್ಟಿ ಸ್ಥಿತಿ ಸಂಹಾರ ಮಾಡಕ್ಕಾಗಿ ಈ 3 ರೂಪಗಳು ತಾಳ್ತಾನೆ ಅಂತ ಆಯ್ತು. ಹಾಗಾದ್ರೆ ಇದನ್ನ ಬೇರೆ ಬೇರೆ ಅಂತ ಹೇಳಕ್ ಬರೋದೇ ಇಲ್ಲ. ಯಾಕಂದ್ರೆ ಆ ಒಂದು ಹೇಗೆ ನಾವು ಜ್ಞಾನಿಯಾಗಿದ್ದರೂ ಕೂಡ, ಆತ್ಮಜ್ಞಾನಿಯಾಗಿದ್ದರೂ ಕೂಡ ಅವನಿಗೆ ತಮೋಗುಣದ ಒಂದು ಅವಶ್ಯಕತೆ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ, ನಿದ್ದೆ ಮಾಡೋದು ಅಂತ ಒಂದು ಇದೆಯಲ್ಲ, ಅದು ತಮಸ್ಸಿನ ಕಾರ್ಯ. ಅದೇ ತರ ಅವ್ನು ಏನಾದ್ರು ಒಂದು ಆಕ್ಟಿವಿಟಿ, ಮಿನಿಮಮ್ ಆಕ್ಟಿವಿಟಿ ಮಾಡ್ಬೇಕಲ್ಲ. ಒಂದು ಭಿಕ್ಷೆ ತಗೊಳಕ್ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಕಡೆಯಿಂದ ಒಂದೊಂದು ಕಡೆ ನಡಿಬೇಕಾಗುತ್ತೆ, ಅಥವಾ ಅದನ್ನ ಇಸ್ಕೊಂಡು ಕೈಯಿಂದ ಬಾಯಿಗೆ ಹಾಕೋಬೇಕಾಗುತ್ತೆ. ಇದೆಲ್ಲ ಆಕ್ಟಿವಿಟಿ ತಾನೆ, ಇದೆಲ್ಲ ರಜೋಗುಣದ ಕಾರ್ಯ ಅಂತ. ಹಾಗಾಗಿ ಸತ್ವರಜಸ್ತಮೋ 3 ಕೂಡ ಇಲ್ಲದೆ ಇರೋ ಒಂದು ವಸ್ತು ಯಾವುದೂ ಇಲ್ಲೇ ಇಲ್ಲ ಅಂತ ಹೇಳಿರೋದ್ರಿಂದ ಇವು 3 ಇರಲೇಬೇಕಾಗುತ್ತೆ ಒಂದು ವ್ಯವಹಾರ ನಡಿಬೇಕಾದ್ರೆ.
ಹಾಗೆ ಈ ಸೃಷ್ಟಿಸಿ ಸಂಹಾರ ಅಂತ ಒಂದು ವ್ಯವಹಾರ ನಡಿಬೇಕಾದ್ರೆ ಈ 3 ಗುಣಗಳು ಬೇಕಾಗಿದೆ. ಹಾಗಾಗಿ ಈ ಒಂದು ತಮೋಗುಣ ಅಂತ ಹೇಳ್ಬಿಟ್ಟು ಶಿವನನ್ನ ನೀವು ಏನೋ ತಳ್ಬಿಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಒಂದು ಗುಣ ಇಲ್ಲಿ ಹೋದ್ರೆ ಈ ಕಾರ್ಯವೇ ಆಗಲ್ಲ. ಹಾಗಾಗಿ ಅದನ್ನೆಲ್ಲ ಉತ್ಪತ್ತಿ ಮಾಡಿ ತೋರಿಸಿದ್ದಾರೆ. ಹೀಗೆ ಆಮೇಲೆ ಇದರಲ್ಲಿ ಯಜ್ಞ ಅಂತ ಒಂದು ಶಬ್ದ ಇದೆಯಲ್ಲ ಶ್ಲೋಕದಲ್ಲಿ ಯಜ್ಞ ಅಂತ ಇದೆ. ಆ ಯಜ್ಞ ಅನ್ನೋದಕ್ಕೆ ಭಗವತಃ ವಿಷ್ಣೋಹೋ ಮೂರ್ತ್ಯಂತರಂ ಅಂತ. ಯಜ್ಞ ಅನ್ನೋದು ವಿಷ್ಣುವಿನ ಇನ್ನೊಂದು ಫಾರ್ಮ್ ಅಂತ ಹೇಳಿದ್ರು. ಯಜ್ಞ ಅಂತ ಯಜ್ಞೋ ವೈ ವಿಷ್ಣು ಅಂತೆಲ್ಲ ಹೇಳಿದಾರಲ್ಲ ಆ ಥರ. ಆಮೇಲೆ ಮತಿಭೇದಾತ್ ಬುದ್ಧಿ ವೈಚಿತ್ರ್ಯಾತ್ ಅಂತ ಮತಿಭೇದಾತ್ ಅಂತ ಶ್ಲೋಕದಲ್ಲಿದೆ. ಅದಕ್ಕೆ ಬುದ್ಧಿ ವೈಚಿತ್ರ್ಯಾತ್ ಅಂತ ಬೇರೆ ಬೇರೆ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಎಲ್ಲರೂ ಅಂತ ಒಂದು ಅರ್ಥ ಕೊಟ್ಟರು. ಇನ್ನೊಂದು ಸೊ ಹೀಗೆ ಒಂದೊಂದು ಬೇರೆ ಬೇರೆ ಬುದ್ಧಿಯಿಂದ ಬೇರೆ ಬೇರೆ ದೃಷ್ಟಿಗಳಿಂದ ಬೇರೆ ಬೇರೆ ರೀತಿ ಹೇಳ್ತಾರೆ. ಆದರೆ ಇರೋದೊಂದು ಒಂದೇನೆ. ಹಾಗಾದ್ರೆ ಏನಾಯ್ತು ಅಂತ ಹೇಳಿದ್ರೆ ಒಂದೇ ಸತ್ಯವನ್ನ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಬೇರೆ ಬೇರೆ ಹೇಳ್ತಾ ಇರೋದು ಹೇಳುವಾಗ ಕೆಲವರು ಹೇಳೋದನ್ನ ನಾವು ತಪ್ಪು ಅಂತಾನು ಹೇಳಿ ತೋರಿಸ್ಬೇಕಾಗುತ್ತೆ. ಯಾಕಂದ್ರೆ ಇರೋದು ಒಂದೇನೆ ಅಂತ. ಇನ್ನೊಂದು ಅರ್ಥ ಕೊಡ್ತಾ ಇದ್ದಾರೆ. ಏನಂದ್ರೆ ಮತಿಭೇದಾಹ ಇತಿ ಪಾಠೆ ವಿದ್ಯಂತೆ ಇತಿ ಭೇದಾಹ ಅಂದ್ರೆ ಭಿನ್ನಮತಯ ಇತ್ಯರ್ಥಃ. ಅಂದ್ರೆ ಮತಿಭೇದಾಹ ಅಂತ ಮತಿಭೇದಾತ್ ಅಂತ ಹೇಳಿ ಮತಿಭೇದಾಹ ಅಂತಾನೆ ಒಂದು ಪಾಠ ಈ ಈ ಹರಿಮೇಢ ಸ್ತೋತ್ರಕ್ಕೆ ಒಂದು ಪಾಠ ಇದೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಭಿನ್ನಮತಯ ಇತ್ಯರ್ಥಃ ಬೇರೆ ಬೇರೆ ದೃಷ್ಟಿಕೋನದಿಂದ ಮತಭೇದದಿಂದ ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ ಅಂತ. ಸೊ ಹೀಗೆ ಅವರು ಈ ಶ್ಲೋಕಕ್ಕೆ ಅರ್ಥವನ್ನು ಮುಗಿಸಿದ್ರು. ಮುಂದಿನ ಶ್ಲೋಕಕ್ಕೆ ಅವ್ರು ಏನ್ ಮಾಡ್ತಾರೆ, ತೈತ್ರಿಯ ಉಪನಿಷತ್ತಿಂದ ಒಂದು ಮಂತ್ರವನ್ನು ತಗೊಂಡು ಅದನ್ನ ವಿಶ್ಲೇಷಣೆ ಮಾಡಿ ಹೋಗ್ತಾರೆ. ಇವಾಗ ನಾವು ಇಲ್ಲಿಗೆ ನಿಲ್ಲಿಸಿರೋಣ. ಇಲ್ಲಿಗೆ ಸ್ತೋಷಿಯ ಭಕ್ತಿಯ ಹೇಳಿ ನಾವು ಸಂಸ್ಕೃತಿ ಚಕ್ರಂ ಭ್ರಮತೀತಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.